ಹಲೋ ವೀಕ್ಷಕರೇ, ಸ್ವಾಗತ ನಿಮಗೆ ನಿಮ್ಮದೇ ಆದ ಅಣ್ಣನ ಕಥೆಗಳಲ್ಲಿ. ವೀಕ್ಷಕರೇ, ಇಲ್ಲಿ ತಿಳಿಸುವ ಕಥೆಗಳು ಸತ್ಯ ಘಟನೆ ಆಧಾರಿತವಾಗಿರುತ್ತವೆ. ಕಥೆಯ ಮಾಲೀಕರ ಕೋರಿಕೆಯ ಮೇರೆಗೆ ಈ ಕಥೆಗಳಲ್ಲಿ ಹೆಸರು ಮತ್ತು ಸ್ಥಳ ಬದಲಾವಣೆ ಮಾಡಲಾಗಿರುತ್ತೆ. ಕಥೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಾಮೆಂಟ್ ಮಾಡಿ. ವೀಕ್ಷಕರೇ, ಇಲ್ಲಿ ಅಂದರೆ ಈ ಚಾನಲ್ ಅಲ್ಲಿ ನಿಮಗೆ ದೇವರ ಚಮತ್ಕಾರಗಳು ಮತ್ತು ಭೂತ ಪ್ರೇತ ವಾಮಾಚಾರದ ನಡೆದ ಘಟನೆಗಳ ಬಗ್ಗೆ ತಿಳಿಸಲಾಗಿರುತ್ತೆ ಮತ್ತು ನಿಮ್ಮ ದೇವರ ಮೇಲೆ ನಿಮ್ಮ ನಂಬಿಕೆ, ನೀವು ಹೇಗೆ ಇಂಥ ಶಕ್ತಿಗಳಿಂದ, ಅಂದರೆ ಕಪ್ಪು ಶಕ್ತಿ ಅಂತ ನಾನು ಹೇಳ್ತೀನಿ, ಭೂತ ಪ್ರೇತ ವಾಮಾಚಾರ ಅಂತ ನಾನು ಪದೇ ಪದೇ ಹೇಳಲ್ಲ, ರಿಪೀಟ್ ಮಾಡಲ್ಲ, ಕಪ್ಪು ಶಕ್ತಿ ಅಂತ ಹೇಳ್ತೀನಿ. ಕಪ್ಪು ಶಕ್ತಿಯಿಂದ ಹೇಗೆ ನೀವು ಪಾರಾಗುತ್ತೀರಿ, ಅಂದರೆ ತೊಂದರೆಗೊಳಗಾದರೆ ಹೇಗೆ ಪಾರಾಗುವ ಸಣ್ಣ ಸಣ್ಣ ಉಪಾಯಗಳು ಈ ಕಥೆಗಳಲ್ಲಿ ತಿಳಿಸಲಾಗಿರುತ್ತೆ. ಇವಾಗ ಈ ಕಥೆಯಲ್ಲಿ ರಾಮಕೃಷ್ಣ ಅವರದು ಇದು 3ನೇ ಭಾಗ. ನೀವು ಮೊದಲ 2 ಭಾಗ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಅನ್ನು ಕೊಟ್ಟಿರುತ್ತೇನೆ, ಮೊದಲ 2 ಭಾಗದ್ದು ನೀವು ನೋಡಿ ಈ 3ನೇ ಭಾಗಕ್ಕೆ ಕನೆಕ್ಟ್ ಆಗುತ್ತೀರಿ. ಈ ಕಥೆಯ ಇದು ಕೊನೆಯ ಭಾಗ. ಕಥೆಯನ್ನು ಶುರು ಮಾಡೋಣ. ಮೊದಲು ಚಾನೆಲ್ನ ಇಂಟ್ರೋ. ಧನ್ಯವಾದಗಳು. ಕೊನೆಯ ಶಬ್ದ ಏನು ಹೇಳಿದ್ವಿ ಅಂದ್ರೆ, ಗೌರಮ್ಮ ಅವರು ರಾಮಕೃಷ್ಣ ತಲೆಯ ಕೂದಲು ಹಿಡಿತಾರೆ. ಆವಾಗ ರಾಮಕೃಷ್ಣ ಏನ್ ಹೇಳ್ತಾನೆ, ನೀ ಯಾರ ತಲೆಯ ಕೂದಲು ಹಿಡಿತಾ ಇದೀಯಾ? ನನ್ನ ತಲೆನೇ ಇಲ್ಲ, ನೀನ್ ಕೂದಲು ಹಿಡಿತಿರೋದು ನಿನ್ ಮಗಂದು ಅಂತ ಹೇಳಿ ಮೂರ್ಛೆ ಹೋಗ್ತಾನೆ. ಒಂದು 10-15 ನಿಮಿಷ ಅಂದ್ರೆ ಒಂದು 20 ನಿಮಿಷ ಆದ್ಮೇಲೆ ರಾಮಕೃಷ್ಣಗೆ ಎಚ್ಚರ ಆಗ್ತಾನೆ. ಎಚ್ಚರ ಆದ್ಮೇಲೆ ನೋಡ್ತಾನೆ, ತಾಯಿ ಗೌರಮ್ಮ ಆಳ್ತಾ ಇದ್ದಾರೆ. ಕೇಳ್ತಾನೆ, ಯಾಕಮ್ಮ ಏನಾಯ್ತು? ನಾರ್ಮಲ್ ಇದ್ದಾನೆ. ಯಾಕಮ್ಮ ಏನಾಯ್ತು? ಯಾಕೆ ಆಡ್ತಾ ಇದೀಯಾ? ತಂದೆ ಹನುಮಂತಪ್ಪರು ಹೇಳ್ತಾರೆ, ನೀನು ವಿಚಿತ್ರವಾಗಿ ಆಡ್ತಾ ಇದೀಯಾ, ಅದಕ್ಕೆ ನಿಮ್ ತಾಯಿಯವರು ಆಳ್ತಾ ಇದ್ದಾರೆ ಅಂತ ಗೌರಮ್ಮ ಹೇಳ್ತಾರೆ. ರಾಮಕೃಷ್ಣ, ಸುಮ್ನೆ ನಮ್ಮ ಊರಿಗೆ ನಾವು ಹೋಗ್ಬಿಡೋಣಪ್ಪ, ಎಕ್ಸಾಮ್ ಏನು ಬೇಡ, ಹೋಗ್ಬಿಡೋಣ ಇಲ್ಲಿಂದ. ಆದ್ರೆ ರಾಮಕೃಷ್ಣ ಹೇಳ್ತಾರೆ, ಅಮ್ಮ ಏನಿಲ್ಲಮ್ಮ, ನಾಳೆನೇ ಎಕ್ಸಾಮ್ ಇದೆ. ನೀನ್ ಏನಮ್ಮ ಇಷ್ಟು ದಿನ ಇದ್ದೀವಿ, ಎಕ್ಸಾಮ್ ಹತ್ರ ಬಂದ್ಮೇಲೆ ಹೋಗ್ತಿಯಲ್ಲ, ನನ್ಗೆ ಇಂಪಾರ್ಟೆಂಟ್ ಇದು ಎಕ್ಸಾಮ್. ಹನುಮಂತಪ್ಪ ಅವ್ರು ಹೇಳ್ತಾರೆ ಗೌರಮ್ಮನಿಗೆ, ಇಷ್ಟು ದಿನಾನೇ ಇಷ್ಟು ಅನುಭವ ಮಾಡಿದ್ದೀವಿ, ಇನ್ನು 1 ದಿನ ಅಲ್ಲ, ಇವತ್ತು 1 ದಿನ ಆದ್ರೆ ನಾಳೆ ಎಕ್ಸಾಮ್ ಆಗುತ್ತೆ, ನಾಳೆ ರಾತ್ರಿನೇ ನಾವು ಹೋಗ್ಬಿಡೋಣ ಊರಿಗೆ. ಗೌರಮ್ಮ ಅವ್ರು ಹೇಳ್ತಾರೆ, ಮೊದಲು ಊರಿಗೆ ಹೋದ್ಮೇಲೆ ನಾವು ಯಾವ್ದಾದ್ರು ಒಂದು ದೇವ್ರ ಗುಡಿಗೆ ಹೋಗಿ ಅಲ್ಲಿ ಕೇಳೋಣ ಅಂತ. ಆಯ್ತು, ಊರಿಗೆ ಹೋದ್ಮೇಲೆ ನೋಡೋಣ ಅಂತ ಹನುಮಂತಪ್ಪರು ಹೇಳ್ತಾರೆ. ರಾಮಕೃಷ್ಣ ತಾಯಿಗೆ ಹತ್ರ ಬರ್ತಾನೆ. ಹತ್ರ ಬಂದು ಕಿವಿಯಲ್ಲಿ ಹೇಳ್ತಾನೆ, ನಾನು ಏನ್ ಹೇಳಿದ್ದೆ? ನನ್ನ ತಲೆನೇ ಇಲ್ಲ ಅಂತ ನಾನು ಹೇಳಿದ್ದೀನಿ, ಹೌದಾ ಅಂತ ಹೇಳಿ ನಗ್ತಾನೆ. ಗೌರಮ್ಮ ಅವರು ಇನ್ನೂ ಹೆದರೋಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಗೌರಮ್ಮ ಅವರು ಹೆದರ್ತಾ ಇದ್ದಾರೆ. ಇನ್ನು ಏನು ಮಾಡ್ಬೇಕು ಏನು ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಗೌರಮ್ಮ ಅವ್ರಿಗೆ ಈ ಸಂದರ್ಭದಲ್ಲಿ ಏನ್ ಮಾಡ್ಬೇಕಂತ ಅರ್ಥ ಆಗ್ತಿಲ್ಲ. ರಾಮಕೃಷ್ಣ ನಗ್ತಾ ಇದ್ದಾನೆ. ನಗ್ತಾ ಹೇಳ್ತಾನೆ, ಅಮ್ಮ ನಾನು ಹೊರಗೆ ಹೋಗ್ಬರ್ತೀನಿ, ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಅವನ್ ನಗ್ತಾ ಹೊರಗೆ ಹೋಗ್ತಾನೆ. ಇವ್ರು ಹನುಮಂತಪ್ಪ ಅವರು ಟೆನ್ಷನ್ ಅಲ್ಲಿ ಇದ್ದಾರೆ, ಏನ್ ಮಾಡ್ಬೇಕಂತ. ವೀಕ್ಷಕರೇ, ಒಂದು ಮಾತು ಹೇಳೋದಾದ್ರೆ, ದೊಡ್ಡವ್ರು ಹೇಳ್ತಾರಲ್ಲ, ಜಾಸ್ತಿ ಒಂದು ಇದು ಸೆಂಟೆಡ್ ಪರ್ಫ್ಯೂಮ್ಸ್, ಡಿಯೋಸ್, ಇತ್ತರ್ ಅಂತಾರಲ್ಲ, ಇತ್ತರ್ ಸೆಂಟ್ಸ್ ನಾವು ಹಚ್ಚಿ ಯಾವ್ದಾದ್ರು ಒಂದು ಸರ್ಕಲ್ಸ್ ಬರುತ್ತಲ್ಲ, 3 ಸರ್ಕಲ್ 3 ಜಾಗ ಕೂಡ್ತಾವಲ್ಲ ಅಂತ ಜಾಗ
ಆಗ್ಲಿ, ಯಾವ್ದಾದ್ರು ಇದು ಹಿಲ್ಸ್ ಸ್ಟೇಷನ್ಸ್ ಜಾಸ್ತಿ ಅಂದ್ರೆ ಓವರ್ ಆಗಿ ಸೆಂಟ್ ಹಚ್ತೀವಲ್ಲ, ಜಾಸ್ತಿ ಸ್ಮೆಲ್ಗೆ ಹಚ್ತೀವಲ್ಲ, ಅದು ಹಚ್ಬಾರ್ದು ಅಂತಾರೆ. ಬೇರೆಯವ್ರು ಹೇಳಿದ್ದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಜಾಸ್ತಿ ಜಾಸ್ತಿ ಸೆಂಟೆಡ್ ಹಚ್ಚಿ ಹೋಗೋದು, ನಮ್ ಅಕ್ಕಂದ್ರು ತಾಯಂದ್ರು ಇರ್ತಾರೆ, ಸಾಯಂಕಾಲ ಹೊತ್ತು ಕೂದಲು ಬಿಡ್ತಾರೆ, ಸ್ನಾನ ಮಾಡಿದ್ಮೇಲೆ ಕೂದಲು ಕಟ್ಕೋಬೇಕಂತಾರೆ, ಬಿಡಬಾರ್ದಂತಾರೆ. ಹಾಗೆ ಬಿಟ್ಕೊಂಡು ಓಡಾಡ್ತಾರೆ. ಆಮೇಲೆ ಜಾಸ್ತಿ ಅವು ಅಟ್ರಾಕ್ಟ್ ಆಗೋದು ಇಂಥ ಸಿಚುವೇಶನ್ಸ್ ಅಲ್ಲೇ. ಈ ಕಪ್ಪು ಶಕ್ತಿಗಳು ಜಾಸ್ತಿ ಅಟ್ರಾಕ್ಟ್ ಆಗೋದು ಹೀಗೆ ಸೆಂಟೆಡ್ ಸ್ಮೆಲ್ಸ್, ಒಂದು ಫ್ಲವರ್ಸ್ ಇಟ್ಕೊಂತಾರೆ, ಯಾವ್ದೋ ಸಂದರ್ಭದಲ್ಲಿ ಇಟ್ಕೊಂಡು ರೋಡ್ ಮೇಲೆ ದಾಟಿ ಹೋಗ್ತಾರೆ. ಆಮೇಲೆ ಏನಾದ್ರೂ ಹಾಕಿದ್ರೆ ಕಾಲು ಗೀಲ್ ತಾಕ್ಸ್ಕೊಂಡು ಹೋಗ್ತಾರೆ. 3 ಪ್ಲೇಸಸ್ ಕೂಡ್ತಾವಲ್ಲ, ಆ ಜಾಗದಲ್ಲಿ ಇಡ್ತಾರಲ್ಲ, ಏನಾದ್ರೂ ಇಳಿಸಿ, ಅಂದ್ರೆ ಯಾರಿಗಾದ್ರೂ ಜ್ವರ ಇರುತ್ತೆ, ಏನಾದ್ರೂ ಇರುತ್ತೆ, ಅವ್ರ ಮೈಯಿಂದ ತೆಗ್ದು ಕೆಳಗ ಅಲ್ಲಿ ಹಾಕಿರ್ತಾರೆ. ಅದ್ ನೋಡ್ದೆ ಇಲ್ದೆ ಕಾಲ್ ತಾಕ್ಸಿ ಹೋಗಿರ್ತೀವಿ, ಇಲ್ಲ ಅದು ದಾಟಿ ಹೋಗಿರ್ತೀವಿ, ಇಲ್ಲ ಅದ್ರ ಬಗ್ಲಿಗಿಂದ ಹೋದ್ರೇನು ನಮ್ಗೆ ಸಾಕಷ್ಟು ತೊಂದರೆಗಳು ಕಾಡೋಕ್ಕೆ ಸಾಧ್ಯತೆ ಇದೆ. ಆದಷ್ಟು ನಾವು ಕೇರ್ಫುಲ್ ಆಗಿ ಅಂತಾವು ಮಾಟ ಮಂತ್ರ ಮಾಡಿ ಹಾಕಿರ್ತಾರಲ್ಲ, ಅದರಿಂದ ದೂರದಿಂದಾನೇ ನಾವು ಕೈ ಮುಗ್ದು ಹೋಗ್ಬೇಕು. ನಾವು ಅದ್ರ ಮೇಲೆ ಟ್ರೈ ಮಾಡ್ಬೇಕು ಅಂತ ಯಾವತ್ತಿಗೆ ದುಸ್ಸಾಹಸ ಮಾಡೋಕ್ಕೆ ಹೋಗ್ಬೇಡಿ. ಜಾಸ್ತಿ ಪರ್ಫ್ಯೂಮ್ ಸೆಂಟೆಡ್ ಇರ್ತಾವಲ್ಲ, ಜಾಸ್ತಿ ಓವರ್ ಆಗಿ ಯೂಸ್ ಮಾಡಬೇಡಿ. ಅದು ಈವ್ನಿಂಗ್ ಟೈಮ್ ಆಗ್ಲಿ ನೈಟ್ ಟೈಮ್ ಆಗ್ಲಿ ಜಾಸ್ತಿ ಯೂಸ್ ಮಾಡಬೇಡಿ ದಯವಿಟ್ಟು. ಎಷ್ಟಿದೆ ಸ್ವಲ್ಪ ಆದ್ರೂ ಸಾಕು. ಸ್ವಲ್ಪ ಜನ ಜಾಸ್ತಿ ಇದು ಹಾಕಿ ಜಾಸ್ತಿ ಓವರ್ ಹಾಕೊಂತಾರೆ ಸ್ಮೆಲ್, ಇದು ಸೆಂಟೆಡ್ ಪರ್ಫ್ಯೂಮ್ಸ್. ಅದು ಇನ್ನು ನಮ್ಮ ಅಕ್ಕಂದ್ರು ತಾಯಂದ್ರು ಆದ್ರೆ ನೈಟ್ ಟೈಮ್ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಜಾಸ್ತಿ. ರಾತ್ರಿ ಹೊತ್ತು ಜಾಸ್ತಿ ಅಟ್ರಾಕ್ಟ್ ಆಗೋದು ಕಪ್ಪು ಶಕ್ತಿಗಳು ಇದೇ ಟೈಮ್, ಇದು ಸೆಂಟೆಡ್ ಪರ್ಫ್ಯೂಮ್ಗೆ ಅಟ್ರಾಕ್ಟ್ ಆಗ್ತವೆ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಮೆಹಂದಿ ಹಾಕ್ತಾರಲ್ಲ, ಮೆಹಂದಿ ಹಾಕೊಂಡು ಹೊರಗೆ ಹೋಗ್ಬಾರ್ದು ಅಂತಾರೆ. ಮೆಹಂದಿಗೂ ಜಾಸ್ತಿ ಅಟ್ರಾಕ್ಟ್ ಆಗ್ತವೆ ಇಂಥ ಕಪ್ಪು ಶಕ್ತಿಗಳು. ಅದ್ರ ಮೇಲೆ ನಾವು ಇಲ್ಲ ಏನು ಆಗಲ್ಲ ಅಂತ ಹಾಗೆ ಹೋದ್ರೆ, ಅದರಿಂದ ಏನಾದ್ರೂ ತೊಂದರೆ ಶುರು ಆಯ್ತಂದ್ರೆ ಅವಾಗ ನಾವು ಯಾವ ಗುಡಿ ಹುಡುಕ್ಬೇಕು, ಎಲ್ಲಿ ಹೋಗ್ಬೇಕು ಅನ್ನೋದೇ ಅರ್ಥ ಆಗೋಲ್ಲ. ಇಂಥವುಗಳ ಕಾಟ ಶುರು ಆಯ್ತಂದ್ರೆ 1 ಮಾನಸಿಕ ನೆಮ್ಮದಿ ಹಾಳಾಗುತ್ತೆ, 2 ಫೈನಾನ್ಷಿಯಲ್ ಆರ್ಥಿಕ ಸ್ಥಿತಿ ಹದಗೆಡೋಕೆ ಸ್ಟಾರ್ಟ್ ಆಗುತ್ತೆ, 3 ನಿಮ್ಮ ದೈಹಿಕ ಸ್ಥಿತಿ ಕೆಟ್ಟು ಹೋಗುತ್ತೆ. ಇವು ಸೂಚನೆಗಳು. ಇದು ಶುರು ಆಗೈತೆ ಅಂದ್ರೆ ಇಂಥ ಶಕ್ತಿಗಳ ಕಾಟ, ಇವು ಸೂಚನೆಗಳು. 1 ಆರ್ಥಿಕ, 1 ಮಾನಸಿಕ, 1 ದೈಹಿಕ. 3 ನಮ್ ಕಂಟ್ರೋಲ್ ತಪ್ಪಿ ಹೋಗುತ್ತೆ ಅಂದ್ರೆ ನಾವು ಡೌನ್ ಫಾಲ್ ಅಲ್ಲಿ ಹೋಗ್ತೀವಿ ಅಂತ. ಆಯ್ತು, ಇವಾಗ ಕತೆಗೆ ಬರೋಣ. ಇವರು ತಾಯಿ ಗೌರಮ್ಮ ಅವ್ರು ಹೇಳ್ತಾರೆ ಹನುಮಂತಪ್ಪ ಅವ್ರಿಗೆ, ಇಲ್ಲಿ ಯಾವ್ದಾದ್ರು ದೇವಸ್ಥಾನ ಇದೆಯಾ, ಒಂದ್ಸಾರಿ ಹೋಗ್ ಬಂದ್ರೆ ಆಯ್ತು, ಯಾರಿಗೇನಾದ್ರೂ ಮಾತಾಡೋಣ ಅಂತಾರೆ. ಆಯ್ತು ಕೇಳೋಣ ಬಾ ಅಂತ ರೂಮ್ ಲಾಕ್ ಮಾಡ್ತಾರೆ ಹನುಮಂತಪ್ಪ ಅವರು. ರೂಮ್ ಲಾಕ್ ಮಾಡಿ ರಿಸೆಪ್ಷನ್ ಅಲ್ಲಿ ಬರ್ತಾರೆ. ರಿಸೆಪ್ಷನ್ ಅಲ್ಲಿ ಬಂದು ಕೇಳ್ತಾರೆ ರಿಸೆಪ್ಷನ್ ಅವ್ರಿಗೆ, ಇಲ್ಲಿ ಯಾವ್ದಾದ್ರು ಹತ್ರದಲ್ಲಿ ಗುಡಿ ಇದೆಯಾ ಅಂತ. ರಿಸೆಪ್ಷನ್ ಅವ್ರು ಹೇಳ್ತಾರೆ, ಸರ್ ಇದೆ, ಇಲ್ಲಿಂದ ನಿಮ್ಗೆ 15 ನಿಮಿಷ ದಾರಿ ಇದೆ, ಲೆಫ್ಟ್ ಅಲ್ಲಿ ಹೋಗಿ, ಲೆಫ್ಟ್ ಇಂದ ಸ್ಟ್ರೇಟ್ ಆಗಿ ಹೋದ್ರೆ ನಿಮ್ಗೆ ಆಂಜನೇಯ ಸ್ವಾಮಿ ಗುಡಿ ಇದೆ, ಅಲ್ಲಿ ಹೋಗಿ ಅಂತ. ಆಯ್ತಂತ ಖುಷಿ ಆಗ್ತಾರೆ. ಖುಷಿಯಾಗಿ ಇಬ್ರು ಗೌರಮ್ಮ ಮತ್ತೆ ಹನುಮಂತಪ್ಪ ಹೊರಗೆ ಬರ್ತಾರೆ. ಯಾರೋ ಕೈ ಹಿಡಿತಾರೆ ಇವ್ರದ್ದು. ನೋಡಿದ್ರೆ ರಾಮಕೃಷ್ಣ. ಅಪ್ಪ ಎಲ್ಲಿ ಹೋಗ್ತಿದ್ರಾ ಅಂತ. ಇಲ್ಲೇ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ, ಯಾಕೋ ನಮ್ಗೆ ಮಾನಸಿಕ ನೆಮ್ಮದಿ ಸಿಗ್ತಾ ಇಲ್ಲ ಅಂದ್ರೆ, ನನ್ಗೆ ಬಿಟ್ಟು ಹೋಗ್ಬೇಡಿ, ನನ್ಗೆ ಭಯ ಆಗುತ್ತೆ ಅಂತ ಅಳಕ್ ಸ್ಟಾರ್ಟ್ ಮಾಡ್ತಾನೆ. ಇವ್ರ ತಾಯಿಗೆ ಆಶ್ಚರ್ಯ ಆಗುತ್ತೆ, ಇವ್ನ ಯಾಕೆ ಹಿಂಗ್ ಮಾಡ್ತಿದ್ದಾನಂತೆ. ಇಲ್ಲ ಅಳಕ್ ಸ್ಟಾರ್ಟ್ ಮಾಡ, ಇಲ್ಲ ಹೋಗ್ಬೇಡ್ರಿ, ನನಗೆ ಇವತ್ತು ನನಗೆ ಹುಷಾರಿಲ್ಲ, ನೀವ್ ಏನು ಹೋಗ್ತೀನಿ ಅಂತೀರಿ, ನನ್ಗೆ ಬಿಟ್ಟು ಹೋದ್ರೆ ನಂಗೆ ಭಯ ಆಗುತ್ತೆ, ರೂಮಲ್ಲಿ ಬೇಡ ಅಂತ. ಇವ್ರ ತಾಯಿ ಹೇಳ್ತಾರೆ, ಇಲ್ಲಪ್ಪ 15 ನಿಮಿಷ ಬೇಕಾದ್ರೆ ನೀನು ಬಾ, ಹೋಗ್ ಬಂದ್ಬಿಡೋಣ.
ಇಲ್ಲ ನನಗೆ ತಲೆ ಸುತ್ತಾ ಇದೆ, ನನಗೆ ಆಗ್ತಾ ಇಲ್ಲ, ನನಗೆ ಕುಂದ್ರಕ್ ಆಗ್ತಾ ಇಲ್ಲ, ನಿಂದ್ರಕ್ ಆಗ್ತಿಲ್ಲ, ನೋಡು ಇನ್ನು ಸ್ವಲ್ಪ ಹೊತ್ತಿದ್ರೆ ನಾ ಇಲ್ಲೇ ಮೂರ್ಛೆ ಹೋಗ್ತೀನಿ ಅಂತಾನೆ. ಆಯ್ತಂತ ಇವರು ದೇವಸ್ಥಾನಕ್ಕೆ ಹೋಗೋದು, ಕೈ ಬಿಡ್ತಾರೆ, ರೂಮಿಗೆ ವಾಪಸ್ ಬರ್ತಾರೆ. ಇದು ಇವ್ರು ಮಾಡಿದ್ದು ದೊಡ್ಡ ತಪ್ಪು ಅಂತ ಹೇಳ್ಬಹುದು. ಇವ್ರು ಹೋಗ್ಬೇಕಿತ್ತು ದೇವಸ್ಥಾನಕ್ಕೆ, ಅಲ್ಲೇ ಮುಗ್ದೋಗ್ತಿತ್ತು ಇವ್ರದ್ದೆಲ್ಲ ಕಷ್ಟಗಳು. ಆದ್ರೆ ಇವರು ಮಗನ ಮಾತು ಕೇಳಿ ಮತ್ತೆ ವಾಪಸ್ ರೂಮಿಗೆ ಹಿಂದಿರುಗ್ತಾರೆ. ಮೂವರು ರೂಮಲ್ಲಿ ವಾಪಸ್ ಬರ್ತಾರೆ. ಬಂದ್ಮೇಲೆ ರಾಮಕೃಷ್ಣ ಹೇಳ್ತಾನೆ, ಅಪ್ಪ ಇವಾಗ ನಾವು ಹೊರಗೆ ಹೋಗೋದು ಬೇಡ, ನಾವು ರೂಮಲ್ಲೇ ಇರೋಣ. ಗೌರಮ್ಮ ಹೇಳ್ತಾರೆ, ಯಾಕೋ? ಇಲ್ಲ, ನಾವ್ ಇಲ್ಲಿ ಒಂದು ಆಟ ಆಡೋಣ ಅಂತೆ ಮೂವರು ಸೇರಿ. ಹನುಮಂತಮ್ಮ ಅವ್ರಿಗೆ ಡೌಟ್ ಬರುತ್ತೆ, ಇವನ್ ಸುಮ್ನೆ ನಮ್ಗೆ ಹೆದರ್ಸ್ತಾ ಇದ್ದಾನಂತ. ಹನುಮಂತಮ್ಮ ಅವ್ರು ಸಾರಿ ಗೌರಮ್ಮ ಅವ್ರು ಹೇಳ್ತಾರೆ, ಏನ್ ಹೇಳ್ತಾ ಇದೀಯ ನೀನು? ಏನ್ ನಮ್ಗೆ ಬೇಕಂತ ಇಲ್ಲಿ ಎದುರಿಸ್ತಾ ಇದೀಯಾ? ಏನ್ ನೀನು ಹಿಂಗ ಹುಚ್ಚಾಟ ತರ ಆಡ್ತಿದ್ಯಾ? ಯಾರನ್ನ ಹುಚ್ಚ ಅನ್ಕೊಂತಾರ ನಿನ್ಗೆ? ಇಲ್ಲಮ್ಮ, ಒಂದು ಆಟ ಆಡೋಣ ಅಂತೀವಿ ಅಂದ್ರೆ ಹನುಮಂತಪ್ಪ ಹೇಳ್ತಾರೆ, ನೋಡು ನಮ್ಗೆ ಎದುರ್ಸೋದು, ನಾವ್ ಹೆದರ್ಬೇಕು ಅಂತ ನೀ ಅನ್ಕೊಂಡಿದ್ರೆ ನಾವು ತುಂಬಾ ಹೆದರ್ಬಿಟ್ಟಿದೀವಿ. ಇವಾಗ ಸ್ಟಾರ್ಟ್ ಮಾಡು ನೀನು ಇವೆಲ್ಲ ಆಟ ಆಡೋದು. ಹತ್ರ ಬರ್ತಾನೆ ರಾಮಕೃಷ್ಣ ಅವರಪ್ಪನ ಹತ್ರ. ಅಪ್ಪ, ಆಟ ಇಲ್ಲಿಗೆ ನಿಲ್ಲೋಲ್ಲ, ಗುಲ್ಬರ್ಗ ತನ ಹೋಗುತ್ತೆ ಆಟ ಇವಾಗ. ಏನೋ ನೀನೇನು ರೂಮ್ ಚೇಂಜ್ ಮಾಡಿದ್ರೆ, ಇಲ್ಲ ಹೋಟೆಲ್ ಚೇಂಜ್ ಮಾಡಿದ್ರೆ ನಾವ್ ಬರಲ್ಲ ಅನ್ಕೊಂಡಿಯ? ನಾನಲ್ಲ, ನಾವು ಬರಲ್ಲ ಅನ್ಕೊಂಡಿಯ? ನಾವ್ ಬರ್ತೀವಿ, ನಾವೆಲ್ಲರೂ ರಾಮಕೃಷ್ಣ ಜೊತೆನೇ ಇದ್ದೀವಿ, ನಾವು ಊರಿಗೂ ಬರ್ತೀವಿ. ಇವ್ರ ಅಮ್ಮನ್ಗೆ ಕನ್ಫರ್ಮ್ ಆಯ್ತು. ಇವನು ಇಲ್ಲಿ ಮಂಗಳೂರಿಗೆ ಬರೋ ಮುಂಚೆ ಅವರ ತಂದೆ ತಾಯಿಗೆ ಹೇಳಿರ್ತಾನೆ, ಈ ಟ್ರಿಪ್ ನಿಮ್ಗೆ ಯಾವತ್ತಿಗೂ ನೆನಪಿರುತ್ತೆ, ಆಗ ನಾನು ಹೆದರ್ಸ್ತೀನಿ ಅಂತ ಹೇಳಿರ್ತಾನೆ. ಇವರಮ್ಮ ಅದೇ ಅನ್ಕೊಂತಾರೆ, ಇವನ್ ಬೇಕಂತ ನಮ್ಗೆ ಹೇಳ್ತಾ ಇದ್ದಾನೆ ಅಂತ. ಅವ್ರಮ್ಮ ನಗ್ತಾರೆ, ಸುಮ್ಮನೆ ಆಗ್ತಾರೆ. ಅಷ್ಟರಲ್ಲೇ ಇವರು ರೂಮ್ ಡೋರ್ ಯಾರೋ ನಾಕ್ ಮಾಡ್ತಾರೆ. ನಾಕ್ ಮಾಡಿದ್ರೆ ಹೋಗಿ ಗೌರಮ್ಮ ಅವ್ರು ಓಪನ್ ಮಾಡ್ತಾರೆ. ಕೇಳ್ತಾರೆ, ಮ್ಯಾನೇಜರ್ ಬಂದಿರ್ತಾರೆ, ರಿಸೆಪ್ಷನ್ ಮ್ಯಾನೇಜರ್. ಸರ್, ನೀವು ಒಂದು ದೇವಸ್ಥಾನ ಅಡ್ರೆಸ್ ಕೇಳ್ತಿದ್ರಲ್ಲ? ಹೌದು ಅಂತಾರೆ. ಹನುಮಂತಪ್ಪ ಅವ್ರು ಎದ್ದು ಬರ್ತಾರೆ. ಹೌದು, ನಾವು ಕೇಳಿದ್ವಿ ಸರ್. ಸರ್, ಏನೋ ನಿಮ್ ಪುಣ್ಯನ ಏನೋ, ಅವರು ಸ್ವಾಮೀಜಿ ಅವರು ಇಲ್ಲಿ ಹೋಟ್ಲಿಗೆ ಬಂದಿದ್ದಾರೆ, ಯಾರಿಗೂ ಬೇರೆಯವ್ರಿಗೆ ಮೀಟ್ ಆಗೋಕೆ. ನೀವು ಬೇಕಾದ್ರೆ ಹೋಗಿ ಮೀಟ್ ಆಗ್ಬೋದು ಅವ್ರಿಗೆ, ಅವರು ಹಾಲಲ್ಲಿ ಇದ್ದಾರೆ. ಆಯ್ತು, ನಾವು ಇವಾಗ ಬಂದು ಮೀಟ್ ಆಗ್ತೀವಿ ಅಂತ ಖುಷಿ ಆಗ್ತಾರೆ. ಆಯ್ತು, ಬರ್ತೀವಿ ಇವಾಗ ಅಂತ ಹೇಳಿ ಕಳಿಸ್ತಾರೆ ಅವ್ರಿಗೆ. ಮ್ಯಾನೇಜರ್ ಅವರು ಹೋಗ್ತಾರೆ. ಹನುಮಂತಪ್ಪ ಅವರು ಹೇಳ್ತಾರೆ, ಹನುಮಂತಪ್ಪ ಅವರು ಮತ್ತೆ ಗೌರಮ್ಮ ರಾಮಕೃಷ್ಣ ಕರ್ಕೊಂಡು ಫಸ್ಟ್ ಫ್ಲೋರ್ ಇಂದ ಲಿಫ್ಟ್ ಅಲ್ಲಿ ಕೆಳಗೆ ಬರ್ತಾರೆ. ಮುಂದ್ಗಡೆ ಸ್ವಾಮೀಜಿ ಹಾಲಲ್ಲಿ ಕುಂತಿದ್ದಾರೆ, ಬೇರೆ ಜೊತೆ ಮಾತಾಡ್ತಾ. ಇವರು ಲಿಫ್ಟ್ ಇಂದ ಕೆಳಗೆ ಬರ್ತಾರೆ. ಲಿಫ್ಟ್ ಓಪನ್ ಆಗುತ್ತೆ. ಗೌರಮ್ಮ ಹನುಮಂತಪ್ಪ ಅವ್ರು ಲಿಫ್ಟ್ ಇಂದ ಹೊರಗೆ ಬರ್ತಾರೆ. ರಾಮಕೃಷ್ಣ ಅಲ್ಲೇ ನಿಂತಿದ್ದಾರೆ. ಕೇಳ್ತಾರೆ, ಬಾರೋ ನಾವು ಮಾತಾಡೋಣ. ಆದ್ರೆ ರಾಮಕೃಷ್ಣ, ಅಪ್ಪ ನಂದು ಫೋನ್ ಮರ್ಕ್ ಬಂದ್ಬಿಟ್ಟಿನಿ, ರೂಮಲ್ಲೇ ಇದೆ, ನಾನು ಫೋನ್ ತಗೊಂಡ್ಬಿಡ್ತೀನಿ. ಹನುಮಂತಪ್ಪ ಅವ್ರು ಹೇಳ್ತಾರೆ, ಏನೋ ಈ ಫೋನ್ ಏನ್ ಮಾಡೋದೈತೋ, ಈಗ ಹೋಗಿ ಇಲ್ಲಿ 10 ನಿಮಿಷ ಮಾತಾಡಿ ಸ್ವಾಮಿಗಳ ಹತ್ರ ನಾವು ಹೋದ್ರೆ ಆಯ್ತು, ಫೋನಿಂದ ಏನ್ ಕೆಲಸ ಐತಿವ? ಇಲ್ಲಪ್ಪ, ನನಗೆ ಪ್ರತಿಯೊಂದು ನಡೆಯೋದು, ಫೋಟೋ ತಕ್ಕೋಬೇಕು, ವಿಡಿಯೋ ಮಾಡ್ಬೇಕು, ಸ್ವಾಮೀಜಿ ಅವ್ರ ಜೊತೆ ಫೋಟೋ ಹಿಡಿಬೇಕು, ಅದೆಲ್ಲ ಒಂದು ಮೆಮೊರೀಸ್ ಇರ್ತಪ್ಪ. ನಿಂಗೆ ಏನ್ ಗೊತ್ತೇ ಆಗಲ್ಲ ನೋಡಪ್ಪ, ನಾನು ಫೋನ್ ಬರ್ತೀನಿ ತಡ್ರಿ, ಒಂದು 5 ನಿಮಿಷ ನಾನು ಬರ್ತೀನಿ, ನೀವು ಮಾತಾಡ್ತಾ ಇರ್ರಿ. ಆಯ್ತು, ಅವನ್ ಹೋಗ್ತಾನೆ ಲಿಫ್ಟ್ ಇಂದ. ಅವನ್ ಲಿಫ್ಟ್ ಇಂದ ಹೋಗಿದ್ದಾನೆ, ಆದ್ರೆ ಅವನು ಲಿಫ್ಟ್ ಇಂದ ಹೊರಗೂ ಬಂದಿಲ್ಲ, ರೂಮ್ಗೂ ಹೋಗಿಲ್ಲ, ಅವನ್ ಹೋಟ್ಲಲ್ಲೇ ಇಲ್ಲ ಇವಾಗ. ಇವರು ಹನುಮಂತಪ್ಪ ಅವರು ಮತ್ತೆ ಗೌರಮ್ಮ ಒಂದು 30-35 ನಿಮಿಷ ವೇಟ್ ಮಾಡ್ತಾರೆ, ಬಂದಿಲ್ಲ. ಇವರು ಹನುಮಂತಪ್ಪ ಅವರು ಮತ್ತೆ ಗೌರಮ್ಮ ಸ್ವಾಮೀಜಿಯವ್ರ ಹತ್ರ ಹೋಗ್ತಾರೆ, ಮಾತಾಡ್ತಾರೆ, ನಡೆದಿದ್ದ ವಿಷಯ ಎಲ್ಲ ಹೇಳ್ತಾರೆ. ಹೀಗೀಗಾಯ್ತು, ಇಲ್ಲಿ ಬಂದಾಗಿಂದ ಹೀಗಾಗ್ತಿದೆ ಎಲ್ಲ. ಅವರೆಲ್ಲ ಸ್ವಾಮೀಜಿ ಅವ್ರು ಕೇಳ್ತಾರೆ. ಆಯ್ತು,
ನೀವು ಹೇಳ್ತಿರೋದು ನಾನು ಕೇಳ್ತಾ ಇದ್ದೀನಿ. ನಾನು ಒಂದು ದಾರ ಕೊಡ್ತೀನಿ ನಿಮ್ಗೆ. ದಾರ ನೀವು ಹೋಗಿ ನಿಮ್ಮ ಮಗನ ಬೆಡ್ ಇರುತ್ತಲ್ಲ ಅದ್ರ ಕೆಳಗೆ ಇಡಿ. ಅದ್ರ ಕಲರ್ ಚೇಂಜ್ ಆದ್ರೆ ನೀವು ನಿಮ್ ಮಗನ್ ಕರ್ಕೊಂಡು ದೇವಸ್ಥಾನಕ್ಕೆ ಬನ್ನಿ. ಯಾವ ಟೈಮ್ಗಾದ್ರೂ ಬನ್ನಿ ದೇವ್ರ ಹತ್ರ, ಏನು ತೊಂದರೆ ಇಲ್ಲ, ದೇವರೆಲ್ಲ ನೋಡ್ಕೊಂತಾನೆ. ಹನುಮಂತಪ್ಪರು ಹೇಳ್ತಾರೆ, ಕಲರ್ ಚೇಂಜ್ ಆದ್ರೆ ಸರಿ, ಕಲರ್ ಚೇಂಜ್ ಆಗಿಲ್ಲ ಅಂದ್ರೆ ಏನ್ ಮಾಡೋದು? ಕಲರ್ ಚೇಂಜ್ ಆಗಿಲ್ಲ ಅಂದ್ರೆ ನಿಮ್ ಮಗನ ಕೈಗೆ ಈ ದಾರ ಕಟ್ಟಿ. ಸಪೋಸ್ ಕಲರ್ ಚೇಂಜ್ ಆಯ್ತಂದ್ರೆ ನೀವು ಬರ್ಲೇಬೇಕಾಗುತ್ತೆ ಯಾವ್ದೋ ಕಾರಣ. ಏನ್ ನೀವು ಹೇಳ್ತಿರೋದು ಅರ್ಥ ಅಂದ್ರೆ ಕಲರ್ ಚೇಂಜ್ ಆಯ್ತಂದ್ರೆ ನಿಮ್ ಮಗನ ಮೇಲೆ ಯಾವ್ದೋ ಕಪ್ಪು ಶಕ್ತಿಯ ಪ್ರಭಾವ ಇದೆ, ನಿಮ್ ಮಗನ ಜೊತೆ ಕಪ್ಪು ಶಕ್ತಿ ಇದೆ ಅಂತ ಅರ್ಥ. ಇವ್ರು ಸಿಟ್ಟಾಗ್ತಾರೆ ಹನುಮಂತಪ್ಪ. ಏನ್ ಸ್ವಾಮೀಜಿ ಅವರೇ, ಈ ಕಾಲದಲ್ಲೂ ನೀವು ಈ ತರ ಮಾತಾಡ್ತಿದ್ದೀರಾ? ಇಷ್ಟೆಲ್ಲ ಟೆಕ್ನಾಲಜಿ ಇದು ಆಗಿದೆ, ಬೆಳೆದಿದೆ, ಎಲ್ಲ ಡಾಕ್ಟರ್ಸ್ ಇದ್ದಾರೆ, ಅದು ಇದೆ, ನೀವು ಇಂಥವೆಲ್ಲ ಹೇಗ್ ಮಾತಾಡ್ತೀರಾ? ನೀವು ದೆವ್ವ ಭೂತ ಅದು ಇದೆ, ನಿಮ್ ಮಗನ ಮೇಲೆ ಅದು ಭೂತ ಪ್ರೇತ ಅಂತ ಸ್ವಾಮೀಜಿ ಅವರು ಅಂತ ಹೇಳ್ತಾರೆ. ಇವಾಗ ಬಂದಿರೋದು ನೀವು ನನ್ನ ಹತ್ರ ಬಂದಿದ್ದೀರಿ, ಹೌದಾ? ಹೌದು ಹೌದು ಅಂತಾರೆ ಹನುಮಂತಪ್ಪ ಅವರು. ಸ್ವಾಮೀಜಿ ಅವರು ಹೇಳ್ತಾರೆ, ನಿಮ್ ಮಗ ಮೊದಲು ಹಾಲು ಕುಡಿತಿದ್ನ ಮನೆಯಲ್ಲಿ? ಇಲ್ಲ ತಾನೆ. ನೆಕ್ಸ್ಟ್ ಮಾಂಸ ಅದು ತಿಂತೀರಾ ನೀವು? ನಾನ್ ವೆಜ್ ತಿಂತೀರಾ? ಇಲ್ಲ, ಅದು ಅವನು ಇಲ್ಲಿ ತಿಂತಾ ಇದ್ದಾನೆ. ಮತ್ತೆ ಸ್ವೀಟ್ಸ್ ಅಂದ್ರೆ ಅವನಿಗೆ ಇವಾಗ ಜಾಸ್ತಿ ತಿನ್ನೋದು ಸ್ಟಾರ್ಟ್ ಮಾಡಿದ್ದಾನೆ, ಸ್ವೀಟ್ಸ್, ಹೌದಾ? ಮೊದಲು ಅವನು ಎಷ್ಟು ಊಟ ಮಾಡ್ತಿದ್ದ ಅದಕ್ಕಿಂತ ಜಾಸ್ತಿ ಊಟ ಇವಾಗ ಅವನು ಸೇವನೆ ಮಾಡ್ತಾ ಇದ್ದಾನೆ. ಅಂದ್ರೆ ಅವನು ಮಾಡ್ತಾ ಇಲ್ಲ, ಅವನ ಒಳಗಿರುವ ಕಪ್ಪು ಶಕ್ತಿ ಹಾಗೆ ಮಾಡಿಸ್ತಾ ಇದೆ. ನೀವೇ ನೋಡ್ತಿದ್ರಲ್ಲ, ನಾವು ಬಂದು ಇಷ್ಟೊತ್ತಾಯ್ತು, ಅವನ್ ಬಂದು ಇಲ್ಲಿ ಮಾತಾಡಬಹುದಿತ್ತು, ಆದ್ರೆ ಅವನ್ ಬರಕ್ಕೆ ಬಿಡ್ತಾ ಇಲ್ಲ ಆ ಶಕ್ತಿ. ಅವನ್ ಬರ್ಬೇಕು ಅನ್ಕೊಂಡ್ರು ಅವನ್ಗೆ ಇಲ್ಲಿ ಬಿಡೋಲ್ಲ, ಇಲ್ಲಿ ಬರೋಕ್ಕೆ. ಯಾಕಂದ್ರೆ ಇಲ್ಲಿ ದೇವ್ರ ಭಕ್ತರು ಇದ್ದಾರೆ ಅಂತ ಗೊತ್ತಾದ್ರೆ ಅಂತ ಶಕ್ತಿಗಳು ಬರೋಲ್ಲ ಹತ್ತ. ಬಂದ್ರೆ ಆ ಭಗವಂತ ಹನುಮಂತ ಆ ಶಕ್ತಿಗೆ ಬಿಡಲ್ಲ ಅಂತ ಗೊತ್ತು, ಅದಕ್ಕೆ ಭಯಪಟ್ಟದ್ದು ಹೋಗಿದೆ. ನೀವು ಬೇಕಾದ್ರೆ ಈ ದಾರ ತಗೊಳ್ಳಿ, ಮೊದಲು ನೀವು ಬೆಡ್ ಕೆಳಗಿಟ್ಟು ನೋಡಿ, ಅದು ಕಲರ್ ಚೇಂಜ್ ಆಯ್ತಂದ್ರೆ ನನ್ನ ಹತ್ರ ನೀವು ಬರ್ಬೇಕು, ಇಲ್ಲ ಅಂದ್ರೆ ಆ ದಾರ ನಿಮ್ ಮಗನ ಕೈಗೆ ಕಟ್ರಿ ಅಂತ ಹೇಳ್ತಾರೆ. ಗೌರಮ್ಮ ಅವ್ರ ಕೈ ಮುಗಿತಾರೆ, ಸ್ವಾಮೀಜಿ ಅವ್ರಿಗೆ ಕೊಡ್ರಿ, ನಾನು ನಮ್ಮ ಮಗನಿಗೆ ಈ ದಾರ ಮೊದಲು ಕೈ ಕಟ್ತೀನಿ, ಅವನ್ ಸರಿ ಹೋದ್ರೆ ಸಾಕು ನನಗೆ. ಆಯ್ತಂತ ಹೇಳಿ ಸ್ವಾಮಿ ಅವ್ರು ಹೋಗ್ತಾರೆ. ಇವ್ರು ದಾರ ತಗೊಂಡು ರೂಮಿಗೆ ಬರ್ತಾರೆ. ಸುಮಾರು ರಾತ್ರಿ 12:30 ರಾಮಕೃಷ್ಣ ರೂಮಿಗೆ ಬರ್ತಾನೆ. ಬಂದು ಬೆಲ್ ಹೊಡಿತಾನೆ. ಇವರು ತಂದೆ ಹನುಮಂತಪ್ಪ ಅವರು ರೂಮ್ ಓಪನ್ ಮಾಡ್ತಾರೆ. ಒಳಗ್ ಬರೋ ಮುಂಚೆ ಅವನ್ ಕೇಳ್ತಾನೆ, ಅಮ್ಮ ಸ್ವಾಮಿ ಅವರು ನಿಮ್ಗೆ ಏನಾದ್ರೂ ಕೊಟ್ಟಿದ್ರ ಇವತ್ತು ಅಂತ. ತಂದೆ ಹೇಳ್ತಾರೆ, ಏನಿಲ್ಲ, ಸುಮ್ಮನೆ ಮಾತಾಡಿದ್ವಿ ಬಂದು, ಏನ್ ಕೊಟ್ಟಿಲ್ಲ. ಸುಳ್ಳು ಹೇಳ್ಬೇಡ್ರಿ ನೀವು, ಸುಮ್ನೆ ಅದು ನಿಮ್ಗೆ ಕೊಟ್ಟಿರೋದು ಅದು ಕಿಟಕಿ ಹೊರಗೆ ಬಿಸಾಕ್ರಿ, ಇಲ್ಲ ಅಂದ್ರೆ ನಾನು ಬರಲ್ಲ. ತಾಯಿ ಹೇಳ್ತಾರೆ, ಅಂತದ್ ಏನ್ ಕೊಟ್ಟಿಲ್ಲ ಕಣೋ ನಮ್ಗೆ, ನೀವು ನಮ್ಮ ಹತ್ರ ಆಟ ಆಡಕ್ ಬರ್ತಿರಲ್ಲ, ಮತ್ತೆ ನಾನು ಇವಾಗ ಆಟ ಆಡೋದು ಶುರು ಮಾಡಿದ್ರೆ ನಿಮ್ಗೆ ತಡ್ಕೊಳಕ್ಕೆ ಆಗೋಲ್ಲ, ಅಂತ ಪರಿ ಆಟ ಇರುತ್ತೆ, ನೋಡ್ತೀರಾ ನೀವು, ನಾವು ಒಂದು ಇಲ್ಲ ಬಹಳಷ್ಟು ಜನ ಇದೀವಿ ಅಂತಾನೆ. ತಾಯಿ ಗೌರಮ್ಮ ಅವರು ರೂಮ್ ಫುಲ್ ಆಗಿ ಓಪನ್ ಮಾಡ್ತಾರೆ. ಡೋರ್ ಓಪನ್ ಮಾಡಿ ಮುಂದೆ ಹೋಗಿ ನಿಲ್ತಾರೆ. ನಿಂತ ಮೇಲೆ ರಾಮಕೃಷ್ಣ ಹೇಳ್ತಾನೆ, ಅವನ್ ಕೊಟ್ಟಿದ್ದಾನಲ್ಲ ಸ್ವಾಮಿ, ಅದರಿಂದ ಏನಾಗುತ್ತೆ? ಇದರಿಂದ ಏನಾದ್ರೂ ಆಗುತ್ತಾ ನಿಮ್ಗೆ? ಕೊಡಗಿ ಅಂತ ಅವ್ರ ತಾಯಿ ಕೈಯಿಂದ ತಗೊಂಡು ಕೈ ಮುಚ್ತಾನೆ. ಕೈ ಮುಚ್ಚಿ ಓಪನ್ ಮಾಡ್ತಾನೆ. ನೋಡಿದ್ರೆ ದಾರದ ಕಲರ್ ಎಲ್ಲ ಚೇಂಜ್ ಆಗಿದೆ, ಅರ್ಧ ದಾರ ಸುಟ್ಟು ಹೋಗಿದೆ. ಹೇಳು ನಿಮ್ ಗುರುಗೆ ಹೇಳು, ಏನಾಗುತ್ತೆ ಅವ್ನು ಮಾಡ್ಕೊಂತಾನೆ, ಮಾಡ್ಕೊಳ್ಳಿ,
ಏನು ಮಾಡಕ್ಕಾಗಲ್ಲ ಯಾರು ನೀವು ಅಂತ ಹೇಳಿ ನಗ್ತಾನೆ. ಯಾಕಂದ್ರೆ ಇವ್ರ ತಂದೆ ಹನುಮಂತಪ್ಪವ್ರಿಗೆ ತುಂಬಾ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಅವ್ನು ರಾಮಕೃಷ್ಣ ಕೈ ಹಿಡಿದು ಒಳಗೆ ಎಳ್ಕೊಂತಾನೆ. ಒಳಗೆಳಿತಾನೆ. ಎಳ್ದು ಜೋರಾಗಿ ಬಯೋಕ್ ಸ್ಟಾರ್ಟ್ ಮಾಡ್ತಾನೆ. ಏನು ಈ ಎಲ್ಲ ತಮಾಷೆ ಮಾಡ್ತಿದ್ದೆ, ನೀ ಯಾವುದೇ ಶಕ್ತಿ ಇರಲಿ, ನನ್ನ ಮಗನ ಮೈಯಲ್ಲಿ ಯಾವುದೇ ನೀ ಶಕ್ತಿ ಇರು, ನನಗೆ ನಾವು ಹೆದರಲ್ಲ. ಟೆಕ್ನಾಲಜಿ ಇಷ್ಟೆಲ್ಲ ಇದು ದೊಡ್ಡದಾಗಿ ಬೆಳೆದಿದೆ, ಟೆಕ್ನಾಲಜಿ ಇದೆ, ಡಾಕ್ಟರ್ಸ್ ಇದ್ದಾರೆ, ಸೈಂಟಿಸ್ಟ್ ಇದ್ದಾರೆ. ನಾ ಯಾವ ದೇಶಕ್ಕೆ ಹೋದ್ರು ಹೋಗ್ತೀನಿ, ನನ್ನ ಮಗನ ಕರ್ಕೊಂಡು ಸರಿ ಮಾಡಿಸ್ತೀನಿ ಅಂತ ಹೇಳ್ತಾನೆ. ಅವ್ನು ರಾಮಕೃಷ್ಣ ನಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಿನ್ ಟೆಕ್ನಾಲಜಿ ಡಾಕ್ಟರ್ಸ ನಾವೆಲ್ಲ ಯಾವ ಡಾಕ್ಟರ್ ಬಂದ್ರು ನಿನ್ ಮಗನ್ ನೀನ್ ಉಳಿಸ್ಕೊಳಕ್ ಯಾವ ಟೆಕ್ನಾಲಜಿ ಮಾಡ್ತೀಯಾ ಮಾಡು, ಯಾರು ಏನ್ ಬಿಡ್ಸೋಕ್ಕಾಗಲ್ಲ. ನಾವು ರಾಮಕೃಷ್ಣಗೆ ನಾವು ತಗೊಂಡೇ ಹೋಗೋದು ಅಂತ ಅವರಪ್ಪ ಅವ್ರ ತಾಯಿಗೆ ಹೇಳ್ತಾರೆ. ನೀನು ಇಂಥ ಸ್ವಾಮಿಯವ್ರಿಗೆಲ್ಲ ನೀನ್ ನಂಬ್ತೀಯ, ಇವರು ಇಂಥವು ಹೇಳೇ ಅವ್ರಿಗೆ ಅಂಗಡಿ ನಡ್ಸ್ಕೊಂತಾರೆ. ಅವ್ರ ಭಕ್ತರಿಗೆ ಅವ್ರು ಹೇಳೋದೇ ಇಷ್ಟು, ಇದು ಮಾಡ್ರಿ ಅದು ಮಾಡ್ರಿ, ನಿಮ್ಗೆ ಅದು ಬಂದಿದೆ, ಭೂತ ಬಂದಿದೆ, ಪ್ರೇತ ಬಂದಿದೆ ಅಂತ. ಅವ್ರ ಅಂಗಡಿ ನಡೆಯೋದೇ ಈ ಮಾತುಗಳ ಮೇಲೆ. ನೀನು ನಂಬ್ತೀಯ ಅಂತ ಗೌರಮ್ಮಗ್ ಬಯೋಕ್ ಸ್ಟಾರ್ಟ್ ಮಾಡ್ತಾರೆ. ಅವನಲ್ಲಿ ರಾಮಕೃಷ್ಣ ಸುಮ್ಮನೆ ನಗ್ತಾ ಇದ್ದಾನೆ. ಅವನ್ ನಗ್ತಾ ಇದ್ದಾನೆ. ಇವರು ಗೌರಮ್ಮ ಇಲ್ಲಿ ಅಳ್ತಾ ಇದ್ದಾರೆ. ಇವಾಗ ಹನುಮಂತಪ್ಪ ಅವರು ಹೇಳ್ತಾರೆ, ಸಾಕು ಇಲ್ಲಿ ಆಗಿರೋದೆಲ್ಲ, ಇವಾಗ ಸಾಕಷ್ಟು ಕನ್ಫ್ಯೂಷನ್ ಇದೆ, ಎಕ್ಸಾಮ್ ಏನ್ ಬೇಡ, ಹೋಗ್ಬಿಡೋಣ ಊರಿಗೆ. ಅದಕ್ಕೆ ರಾಮಕೃಷ್ಣ ಹೇಳ್ತಾನೆ, ಆಯ್ತಪ್ಪ ಹೌದು ನನ್ಗೇನು ಇಲ್ಲಿ ಹುಷಾರಿಲ್ಲ, ಊರಲ್ಲಿ ತಂದು ವಾಪಸ್ ಹೋಗ್ಬಿಡೋಣ ಇವತ್ತೇ ಅಂತ. ಗೌರಮ್ಮನು ಒಪ್ಕೊಳ್ತಾರೆ. ಮೂವರು ರೂಮ್ ಚೆಕ್ಔಟ್ ಮಾಡಿ ವಾಪಸ್ ಮಂಗಳೂರಿಂದ ಗುಲ್ಬರ್ಗಾಗೆ ವಾಪಸ್ ಬರ್ತಾರೆ. ಆದ್ರೆ ಸ್ವಾಮೀಜಿ ಅವರು ಏನು ಹೇಳಿದ್ರು, ದಾರ ಸುಟ್ಟಿದ್ರೆ ಇಲ್ಲ ದಾರದ ಕಲರ್ ಚೇಂಜ್ ಆದ್ರೆ ಸೀದಾ ದೇವಸ್ಥಾನಕ್ಕೆ ಬರ್ರಿ, ನಾನೇ ಅಲ್ಲಿ ಎಲ್ಲ ಏನಿದೆ ದೇವರ ಮುಂದೆ ಪೂಜೆ ಮಾಡ್ತೀನಿ ಅಂತ ಹೇಳಿರ್ತಾರೆ. ಆದ್ರೆ ಇವರು ಅದೆಲ್ಲ ಗಮನ ಕೊಡಲ್ಲ, ಅಂದ್ರೆ ಕೇರ್ಲೆಸ್ ಮಾಡ್ತಾರೆ. ಕೇರ್ಲೆಸ್ ಮಾಡಿ ವಾಪಸ್ ಊರಿಗೆ ಬಂದ್ಬಿಡ್ತಾರೆ. ಗುಲ್ಬರ್ಗ ಬಂದು ಮೊದಲನೇ ದಿನ ಏನಿಲ್ಲ, ಎಲ್ಲ ಶಾಂತವಾಗಿತ್ತು, ಆರಾಮಾಗಿದೆ, ಏನು ಇವ್ರಿಗೆ ಡಿಸ್ಟರ್ಬ್ ಆಗಿಲ್ಲ, ಯಾವುದೇ ತರಹದ ಭಯ ಇಲ್ಲ, ಏನೂ ಇಲ್ಲ, ನಾರ್ಮಲ್ ಇದ್ದಾರೆ. ಎರಡನೇ ದಿನ ಆಗುತ್ತೆ. ರಾತ್ರಿ ಮಲಗಿದ್ದಾರೆ. ಹನುಮಂತಪ್ಪ ಗೌರಮ್ಮ ಮಲಗಿದ್ದಾರೆ. ಯಾರು ಆಡೋದು ಸೌಂಡ್ ರೂಮ್ ಅಲ್ಲಿ ಬರ್ತಾ ಇದೆ. ಹನುಮಂತಪ್ಪ ಅವರು ಕಣ್ಬಿಟ್ಟು ನೋಡ್ತಾರೆ. ಕತ್ಲದಲ್ಲಿ ರಾಮಕೃಷ್ಣ ನಿಂತಿದ್ದಾನೆ, ಅಳ್ತಿದ್ದಾನೆ. ಹನುಮಂತಪ್ಪ ಅವರು ಎದ್ದೇಳ್ತಾರೆ. ಏನಾಯ್ತು, ಯಾಕೆ ಅಳ್ತಾ ಇದೆಯಾ? ಇಷ್ಟೊತ್ತಿನಲ್ಲಿ ಇಲ್ಲಿ ಬಂದು ಏನ್ ನಿಂತು ಯಾಕೆ ಅಳೋದು? ಅಪ್ಪ ನಮ್ಗೆ ಭಯ ಆಗ್ತಿದ್ಯಾ? ಯಾಕೆ, ಏನಾಯ್ತು? ನನ್ನ ರೂಮಲ್ಲಿ ಯಾರೋ ಇದ್ದಾರೆ, ಅವರಿದ್ದು ನಂಗೆ ಏನು ಒಂಥರ ಟಾರ್ಚರ್ ಕೊಡ್ತಾ ಇದ್ದಾರೆ, ಪೀಡಿಸ್ತಿದ್ದಾರೆ, ನನಗೆ ಭಯ ಪಡಿಸ್ತಿದ್ದಾರೆ ಅಂತ. ನಿನ್ ರೂಮಲ್ಲಿ ಇಷ್ಟೊತ್ತಲ್ಲಿದ್ದಾರ? ಹೌದಪ್ಪ ಅಂತ. ನೀವು ಬರ್ರಿ ಅಂತ. ಆಯ್ತು ನಡಿ ಅಂತ ಮುಂದೆ ಹೋಗ್ತಾರೆ. ಮುಂದೆ ಹೋಗ್ತಿದ್ದಾರೆ. ರಾಮಕೃಷ್ಣ ಹಿಂದೆ ಬರ್ತಿದ್ದಾನೆ. ರಾಮಕೃಷ್ಣ, ಯಾರು ನಿನ್ ರೂಮಲ್ಲಿ ಭಯ ಪಡ್ತಿದಾರ, ಬಾರ. ಹಿಂತಿರುಗಿ ನೋಡ್ತಾರೆ. ರಾಮಕೃಷ್ಣ ಅಲ್ಲಿ ಇಲ್ಲ. ಇವಾಗ ನನ್ಗೆ ಇಲ್ಲಿ ಕರ್ಕೊಂಡು ಬಂದ, ಎಲ್ಲಿ ಹೋಗಿದ್ದಾನೆ ಅಂತ ನೋಡ್ತಾರೆ. ಎಲ್ಲಿ ಇಲ್ಲ, ಅವ್ನು ಕಾಣಿಸ್ತಿಲ್ಲ. ಅವ್ನು ರೂಮ್ ಓಪನ್ ಮಾಡಿ ನೋಡ್ತಾರೆ. ನೋಡಿದ್ರೆ ಅಲ್ಲಿ ರಾಮಕೃಷ್ಣ ಮಲಗಿದ್ದಾನೆ. ಇವ್ರಿಗೆ ಮತ್ತೆ ಕನ್ಫ್ಯೂಷನ್, ಏನಾಗ್ತಿದೆ? ಹಿಂದೆ ಇವಾಗ ನನ್ ಕರ್ಕೊಂಡು ಬಂದ ಅಲ್ಲಿಂದ, ಇವಾಗ ನೋಡಿದ್ರೆ ಇಲ್ಲಿ ರೂಮ್ ಅಲ್ಲಿ ಮಲಗಿದ್ದಾನೆ. ಹೋಗ್ಲಿ ಬಿಡು, ನಂದು ನಿದ್ದೆ ಮೊಬೈಲ್ ಏನೋ, ನನಗೆ ನಾನೇ ನಡ್ಕೊಂಡು ಬಂದಿದ್ದೀನ, ನನ್ ಕಣ್ಣೇನ ಅಂತ ಡೋರ್ ಮತ್ತೆ ಬಂದ್ ಮಾಡ್ತಾರೆ. ಬಂದ್ ಮಾಡಿ ತಿರುಗ್ತಾರೆ ವಾಪಸ್ ಹೋಗಕ್ಕೆ. ರೂಮಿಂದ ನಗೋ ಶಬ್ದ ಬರ್ತಾ ಇದೆ. ಯಾರೋ ಬಾಯಿ ಗಟ್ಟಿ ಹಿಡ್ಕೊಂಡು ನಗ್ತಾ ಇದ್ದಾರೆ, ಸ್ಲೋವಾಗಿ ನಗ್ತಾ ಇದ್ದಾರೆ, ಸ್ಲೋವಾಗಿ. ಡೋರ್ ಓಪನ್ ಮಾಡಿ ನೋಡ್ತಾರೆ. ನೋಡಿದ್ರೆ ರಾಮಕೃಷ್ಣ ಮಲ್ಗೆ ಇದ್ದಾನೆ. ಕಣ್ಣು ಬಿಟ್ಟು ಹೇಳ್ತಿದ್ದಾನೆ, ಏನ್ ನೋಡ್ತಾ ಇದೀಯಾ? ಸುಮ್ಮನೆ ಇದ್ದಾರೆ ಹನುಮಂತಪ್ಪ. ಏನ್ ಮಾತಾಡಿ, ಏನ್ ಯಾರು ಹುಡುಕ್ತಾ ಇದೀಯಾ ನೀನು?
ನೀನೇ ತಾನೇ ಇಲ್ಲಿ ಕರ್ಕೊಂಡು ಬಂದಿರೋದು, ನಾವೆಲ್ಲ ಇಲ್ಲೇ ಇದ್ದೀವಿ, ಅಲ್ಲಿಂದ ನೀನೇ ಕರ್ಕೊಂಡು ಬಂದಿರೋದು ನಮ್ಗೆ. ಹನುಮಂತಪ್ಪ ಏನ್ ಮಾತಾಡ್ತಿದ್ದ ನೀನು? ರಾತ್ರಿ ಎದ್ದು ಈ ತರ ಮಾತಾಡ್ತಿದ್ದಾನೆ. ಒಂಥರ ರೂಮಲ್ಲಿ ಬಂದ, ಮತ್ತೆ ಇಲ್ಲಿ ನೋಡಿದ್ರೆ ರೂಮಲ್ಲಿ ಬಂದು ಮಲಗಿದಾನೆ ಆಲ್ರೆಡಿ. ಮತ್ತೆ ಏನ್ ನಗ್ತಿದ್ದಾನೆ, ಏನೋ ಈ ತರ ಹುಚ್ಚಾಗಿ ಮಾತಾಡ್ತಿದ್ದಾನೆ. ಆದ್ರೆ ಇವಾಗ ತನ ಅವ್ರಿಗೆ ಸ್ವಲ್ಪ ಆದ್ರೂ ಸೆನ್ಸ್ ಇಂದ ಯೋಚನೆ ಮಾಡ್ಬೇಕಿತ್ತು. ಏನೋ ಹಿಂಗೆ ಕಪ್ಪು ಶಕ್ತಿ ಅಂತದ್ದು ಹಿಂಗೆ ಏನೋ ಆಗಿದೆ, ಯಾಕೆ ಈ ತರ ಇದು ಮಾಡ್ತಿದ್ದಾನೆ. ಇವ್ರು ಬರೇ ಸೈನ್ಸ್ ಅಂತ, ಇವರು ಡಾಕ್ಟರ್ಸ್ ಹತ್ರ ಸೈನ್ಸ್ ಹತ್ರ ಅಂತ ಯೋಚನೆ ಮಾಡ್ತಾರಲ್ಲ, ಅದು ಬಿಟ್ಟು ಬೇರೆ ಯೋಚನೆಯನ್ನು ಇವರು ಮಾಡಬಹುದಿತ್ತು. ಆದ್ರೆ ಇವ್ರು ಮಾಡಿಲ್ಲ. ರಾಮಕೃಷ್ಣ ಹೇಳ್ತಾನೆ, ನಾವೆಲ್ಲರೂ ಬಹಳಷ್ಟು ಜನ ಇದ್ದೀವಿ, ನೀವೇ ಕರ್ಕೊಂಡು ಬಂದಿರೋದು ಅಲ್ಲಿಂದ ಅಂತ ನಗ್ತಾ ಇದ್ದಾನೆ ಇವಾಗ. ಹನುಮಂತಪ್ಪ ಅವರು ರಾಮಕೃಷ್ಣ ನಗ್ತಿದ್ದಾನೆ. ಅದನ್ನು ನೋಡಿ ಇವ್ನಿಗೆ ಏನೋ ತಲೆ ಕೆಟ್ಟಿದೆ, ಇನ್ನು ಸುಮ್ಮನೆ ತಮಾಷೆ ಮಾಡ್ತಿದ್ದಾನೆ ಇವನು ಅಂತ ರೂಮ್ ಲೈಟ್ ಆನ್ ಮಾಡ್ತಾರೆ. ನೋಡಿದ್ರೆ ಅವ್ನು ಮಲಗಿದಾನೆ, ಕಣ್ಣು ಮುಚ್ಕೊಂಡು ಮಲಗಿದಾನೆ. ರಾಮಕೃಷ್ಣ ಎದ್ದಿಲ್ಲ, ನಾರ್ಮಲ್ ಆಗಿ ಮಲಗಿದಾನೆ. ಬಾಕ್ಲು ಬಂದ್ ಮಾಡ್ತಾರೆ. ವಾಪಸ್ ತಿರುಗಿ ನೋಡ್ತಾರೆ, ಗೌರಮ್ಮ ಅವ್ರು ಬಂದಿದ್ದಾರೆ. ಏನಾಯ್ತು ಅಂತ. ಇಷ್ಟೊತ್ತಲ್ಲಿ ಎದ್ದು ನೀವು ಅಡ್ಡಾಡ್ತಿದ್ರ, ಏನ್ ಮಾಡ್ತಿದ್ರ ಅಂದ್ರೆ, ಏನಿಲ್ಲ ಮಗ ಹೇಗೆ ಆರಾಮಾಗಿ ಮಲಗಿದಾನ ಇಲ್ಲ ಅಂತ ನೋಡಕ್ ಬಂದೆ. ಏನೋ ಅವ್ರು ಹೇಳೋದಿಲ್ಲ ಗೌರಮ್ಮ ಮುಂದೆ, ಸುಮ್ಮನೆ ಆಗ್ಬಿಡ್ತಾರೆ. ಗೌರಮ್ಮ ಅವರು ಅದೇನಂತಾರೆ ಇರ್ಬಹುದು ಅಂತ ನಂಬಿ ಸುಮ್ಮನೆ ಆಗ್ತಾರೆ. ಆದ್ರೆ ಹನುಮಂತಪ್ಪ ಅವರು ಮನೆಯಲ್ಲಿ ಎಲ್ಲರಿಗೂ ಈ ವಿಷಯವನ್ನು ಹೇಳಬೇಕಿತ್ತು. ಎಲ್ಲಾದ್ರೂ ಒಂದು ಸಹಾಯ ಅವ್ರಿಗೆ ಸಿಕ್ತಿತ್ತು. ಮನೆಯವ್ರು ಯಾವ್ದಾದ್ರು ಒಂದು ದೇವಸ್ಥಾನದ್ದು ಇಲ್ಲ ಯಾವ್ದೋ ಒಂದು ದರ್ಗಾ, ಯಾರೋ ಒಬ್ಬರಿಂದ ಸಹಾಯ ಸಿಕ್ತಿತ್ತು. ಆದ್ರೆ ಇವ್ರು ಯಾರಿಗೂ ಹೇಳೋದೇ ಇಲ್ಲ ಹನುಮಂತಪ್ಪ ಅವರು. ತಿರುಗಿ ದಿನ ಆಗುತ್ತೆ. ಮಾರ್ನಿಂಗ್ ಬೆಳಿಗ್ಗೆನೆ ರಾಮಕೃಷ್ಣಗೆ ವಿಪರೀತ ಜ್ವರ ಇದೆ, ತುಂಬಾ ಜ್ವರ ಇದೆ. ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಡಾಕ್ಟರ್ಸ್ ನಾನಾ ಟೆಸ್ಟ್ ಮಾಡ್ತಾರೆ, ಬ್ಲಡ್ ಟೆಸ್ಟ್ ಅಂತ ಅದು ಎಲ್ಲ ಮಾಡಿ ನೋಡ್ತಾರೆ. ಆದ್ರೆ ಏನು ಅವ್ರಿಗೆ ಗೊತ್ತಾಗ್ತಿಲ್ಲ. ನಾರ್ಮಲೇ ಇದೆ ರಿಪೋರ್ಟ್ಸ್ ಎಲ್ಲ ನೋಡಿದ್ರೆ, ಆದ್ರೆ ಜ್ವರ ಮಾತ್ರ ತುಂಬಾ ಹೈ ಇದೆ. ಡಾಕ್ಟರ್ಸ್ಗೇನು ಅರ್ಥ ಆಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ. ಡಾಕ್ಟರ್ಸ್ಗೇನು ಅರ್ಥ ಆಗ್ತಾ ಇಲ್ಲ ಏನೋ ಇದು ಆಗಿದೆ ಅಂತ. ಆದ್ರೆ ಡಾಕ್ಟರ್ಸ್ ಸ್ವಲ್ಪ ಮೆಡಿಸಿನ್ ಬರ್ದು ಕೊಡ್ತಾರೆ ಜ್ವರಕ್ಕೆ, ಸ್ವಲ್ಪ ವಿಟಮಿನ್ಸ್ ಟ್ಯಾಬ್ಲೆಟ್ ಕೊಡ್ತಾರೆ, ವಾಪಸ್ ಕಳಿಸ್ತಾರೆ. ಇವು ತಗೊಳ್ರಿ, 3-4 ದಿನ ಆಗ್ಲಿ ನೋಡೋಣ, ಕಡಿಮೆ ಆಗುತ್ತೆ ಅಷ್ಟ್ರ ಒಳಗೆ ಅಂತ ಹೇಳಿ ಕಳಿಸ್ತಾರೆ. ಇವರು ವಾಪಸ್ ಮನೆಗೆ ಬರ್ತಾರೆ. ಮತ್ತೆ ತಿರುಗಿ ದಿನ ಮಾರ್ನಿಂಗ್ ನೋಡಿದ್ರೆ ರಾಮಕೃಷ್ಣದ್ ಸ್ಕಿನ್ ಫೋಲ್ಡ್ಸ್ ಬರ್ತಾ ಇದೆ. ಅಂದ್ರೆ ವಯಸ್ಸಾದವ್ರಿಗೆ ಹೇಗೆ ಫೋಲ್ಡ್ ಆಗುತ್ತೆ, ಮುಖ ಫೋಲ್ಡ್ ಆಗಿರುತ್ತೆ ಹಾಗೆ ಫೋಲ್ಡ್ ಆಗಿದೆ. ಗೋಣು ಸ್ವಲ್ಪ ಸೊಟ್ಟ ಆಗಿದೆ, ಅಂದ್ರೆ ಸ್ವಲ್ಪ ಒಂದು ವಾಲಿದೆ ಒಂದ್ ಕಡೆ ಗೋಣು. ಒಂದೇ ಕಡೆಯಿಂದ ಹಿಂಗ ತಲೆ ಈ ಕಡೆಯಿಂದ ಎತ್ತಿ ಇದು ಮಾತಾಡಕ್ ಆಗ್ತಾ ಇಲ್ಲ. ಗೋಣು ಒಂದೇ ಕಡೆ ಇದೆ, ಈ ಕಡೆ ಮುಖ ಮಾಡಿ ರೈಟ್ ಸೈಡ್ ಮುಖ ಮಾಡಿ ಮಾತಾಡ್ತಾನೆ. ಈ ಕಡೆ ಹಿಂಗ್ ತಿರ್ಗಿಸ್ಕಕ್ಕೆ ಆಗ್ತಾ ಇಲ್ಲ ಗೋಣು. ಅಂದ್ರೆ ಗೋಣು ಹಿಂಗ್ ಬೆಂಡ್ ಆಗಿದೆ ಅನ್ಕೋಬಹುದು. ಗೋಣ್ ಬೆಂಡ್ ಆಗಿದೆ. ಮತ್ತೆ ಡಾಕ್ಟರ್ಸ್ ಹತ್ರ ಹೋಗ್ತಾರೆ. ಏನಾಗಿದೆ ನೋಡ್ರಿ, ನಮ್ಮ ಮಗನ್ಗೆ ಗೋಣ್ ಯಾಕೋ ಈ ತರ ಇದಾಗಿದೆ, ಹಿಂಗ್ ಸೀದಾ ಮಾಡ್ತಾ ಇಲ್ಲ ಅಂತ. ಡಾಕ್ಟರ್ಸ್ ಎಲ್ಲ ಚೆಕಪ್ ಮಾಡ್ತಾರೆ. ಆದ್ರೆ ಎಲ್ಲ ನರ್ವಸ್ ಸಿಸ್ಟಮ್ ಎಲ್ಲ ಸರಿಯಾಗೇ ಇದೆ. ಆದ್ರೆ ಇದು ಯಾಕೆ ಗೋಣ್ ಹಿಂಗ ಬೆಂಡ್ ಆಗಿದೆ ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಡಾಕ್ಟರ್ಸ್ಗೆ. ಅದಕ್ಕೂ ಡಾಕ್ಟರ್ಸ್ ಮತ್ತೆ ಟ್ಯಾಬ್ಲೆಟ್ಸ್ ಮೆಡಿಸಿನ್ಸ್ ಬರೀತಾರೆ, ಕೊಡ್ತಾರೆ. ಹಾಸ್ಪಿಟಲ್ ಇಂದ ಮನೆಗೆ ಬರ್ತಾರೆ. ಗೋಣ್ ಹಾಗೆ ಇದೆ, ಬೆಂಡ್ ಆಗಿದೆ. ಟ್ಯಾಬ್ಲೆಟ್ ಕೊಡ್ತಾರೆ ಅವತ್ತಿಂದು ದಿನ ಹೇಗೋ ಕಳೆದು ಹೋಗುತ್ತೆ. ತಿರುಗಿ ದಿನ ಮಾರ್ನಿಂಗ್ ತಂದೆ ಹನುಮಂತಪ್ಪ ಅವರು ತಮ್ಮ ಆಫೀಸಿಗೆ ಹೋಗಿದ್ದಾರೆ ಬಿಸ್ನೆಸ್ ನೋಡ್ಕೊಳ್ಳೋಕ್ಕೆ. ತಾಯಿ ಗೌರಮ್ಮ ರಾಮಕೃಷ್ಣನ್ ಜೊತೆ ರೂಮಲ್ಲಿ ಕುಂತಿದ್ದಾರೆ. ಕೇಳ್ತಾರೆ, ರಾಮಕೃಷ್ಣ ನಿನ್ ಗೋಣಿ ಹೇಗಿದೆ ಇವಾಗ? ಅಂದ್ರೆ ಏನಾದ್ರೂ ನರ ಎಳ್ದಿರುತ್ತೆ ಕಣೋ, ಅದಕ್ಕೆ ನಿನ್ ಗೋಣ್ ಹಾಗಾಗಿದೆ, ನಿಂಗೆ ನೋವಾಗ್ತಿಲ್ವಾ ಆ ಗೋಣು ಅಂತಾರೆ. ಕೇಳ್ತಾರೆ ಗೌರಮ್ಮ ಅವರು. ರಾಮಕೃಷ್ಣ ಹೇಳ್ತಾನೆ, ನಾನ್ ನಿಂಗೆ ಮೊದಲೇ ಹೇಳಿದ್ದಲ್ಲ, ನಮ್ ತಲೆ ಅಂತೂ ಇಲ್ಲ, ಇನ್ನು ಈ ಗೋಣಿಂದು ನೋವು ಹೇಗ್ ಬರುತ್ತೆ? ತಲೆನೇ ಇಲ್ಲ ಅಂದ್ಮೇಲೆ ಗೋಣ್
ನಮ್ಗೆ ಸೊಟ್ಟ ಕಾಣುತ್ತೆ, ನೋವು ಹೇಗೆ ನನಗೆ ಗೊತ್ತಾಗುತ್ತೆ, ನಮ್ ತಲೆನೇ ಇಲ್ಲ ಅಂತ ನಗ್ತಾನೆ. ಗೌರಮ್ಮ ಅವರು ಸುಮ್ನೆ ಎದ್ದು ಹೊರಗೆ ಬರ್ತಾರೆ, ಡೋರ್ ಲಾಕ್ ಮಾಡ್ತಾರೆ. ಸೀದಾ ಬಂದು ಫೋನ್ ಮಾಡ್ತಾರೆ ಹನುಮಂತಪ್ಪ ಅವ್ರಿಗೆ. ಬರೀ ಇವಾಗ ರಾಮಕೃಷ್ಣ ರೂಮಲ್ಲಿ ಇದ್ದೆ, ನಾನು ಕೇಳಿದ್ರೆ ಅವನು ನನ್ನ ತಲೆನೇ ಇಲ್ಲ ಅಂತ ಅದೇ ಮಾತು ಹೇಳ್ತಿದ್ದಾನೆ. ನಮ್ಮ ಮಂಗಳೂರಲ್ಲಿ ಇದ್ದಾಗ ಅವನು ಏನು ಹೇಳ್ತಿದ್ದ ಅದೇ ಮಾತು ಇಲ್ಲಿ ರಿಪೀಟ್ ಹೇಳ್ತಿದ್ದಾನೆ. ನೀವು ಏನಾದ್ರೂ ಮಾಡ್ರಿ, ಇದು ಯಾಕೋ ನಮ್ಮ ಕೈ ಮೀರಿ ಹೋಗ್ತಾ ಇದೆ ವಿಷಯ. ನೀವು ಆದಷ್ಟು ಬೇಗ ಯಾರಾದ್ರೂ ವಿದ್ವಾಂಸರು, ಪುರೋಹಿತರು, ಯಾರಿಗೋ ಒಬ್ರು ನೀವು ಕೇಳಬೇಕು. ಈ ವಿಷಯದಲ್ಲಿ ಏನೋ ನಮ್ಗೆ ಬೇರೆದು ಅಂದ್ರೆ ಕಪ್ಪು ಶಕ್ತಿದು ಪ್ರಭಾವ ಕಾಣ್ತಿದೆ. ನೀವು ನಮ್ಗೆ ಅವಿದ್ಯಾವಂತೆ ಇಲ್ಲ ಏನಾದ್ರೂ ಅನ್ಕೊಳ್ರಿ, ದಯವಿಟ್ಟು ಇದು ಒಂದ್ಸರಿ ನನ್ನ ಮಾತು ಕೇಳಿ ಯಾರಿಗೊಬ್ರಿಗೂ ಮಾತಾಡ್ರಿ, ವಿದ್ವಾಂಸರಿಗೆ ಇಲ್ಲ ಪುರೋಹಿತರು, ಪೂಜಾರಿಗಳು ಯಾರಿಗಾದ್ರೂ ನೀವು ಕೇಳ್ಕೊಳ್ರಿ ಅಂತಾರೆ. ಹನುಮಂತಪ್ಪ ಅವ್ರು ಯೋಚನೆ ಮಾಡ್ತಾರೆ, ಹೌದು ವಿಷಯ ಇವಾಗ ನಮ್ ಕೈ ಮೀರಿ ಹೋಗ್ತಾ ಇದೆ, ನಮ್ಮ ಮಗನ್ ಪ್ರಾಣದ ಮೇಲೆ ಇವಾಗ ಕುತ್ತು ಬರ್ತಾ ಇದೆ, ಹೇಗಾದ್ರೂ ಮಾಡಿ ನಾನು ಯಾರಿಗಾದ್ರೂ ಮಾತಾಡ್ಬೇಕು ಅನ್ಕೊಂತಾರೆ. ಹನುಮಂತಪ್ಪ ಅವರು ಯೋಚನೆ ಮಾಡ್ತಾ ಇದ್ದಾರೆ, ಇವಾಗ ಯಾಕೆ ಮಗನ್ಗೆ ಜ್ವರ ಬರ್ತಾ ಇದೆ, ಗೋಣೆ ಯಾಕೆ ಒಂದು ಬೆಂಡ್ ಆಗಿದೆ. ಸ್ವಲ್ಪ ದಿನ ಹಿಂದೆ ಅವ್ರ ಮನೆಗೆ ಒಬ್ರು ರಿಲೇಟಿವ್ ಬರ್ತಾರೆ ಪರ್ಫ್ಯೂಮ್ ಹಾಕೊಂಡು. ಅವನಿಗೆ ಮಾತಾಡ್ಬೇಕಾದ್ರೆ ರಾಮಕೃಷ್ಣ ನಾಲ್ಗೆ ಜಾಸ್ತಿ ಉದ್ದ ಹೊರಗೆ ಬಂದಿದೆ ನಾಲಿಗೆ. ಅವನು ಸ್ವಲ್ಪ ದಿನ ಬಿಟ್ಟು ನೋಡಿದ್ರೆ ಅವನು ಮುಖದ ಚರ್ಮ ಎಲ್ಲ ಫೋಲ್ಡ್ ಆಗ್ತಿದೆ. ಆದ್ರೆ ಡಾಕ್ಟರ್ಗೆ ಮಾತ್ರ ಈ ಕಾರಣಗಳು ಏನು ಗೊತ್ತಾಗ್ತಾ ಇಲ್ಲ. ಇವಾಗ ನಾನು ಮಾಡೋದು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಯಾರು ಕೇಳ್ಬೇಕು, ಯಾರಂತ ವಿದ್ವಾಂಸರು ಇದ್ದಾರೆ ಇಂಥ ಶಕ್ತಿಗಳಿಂದ ತೊಂದರೆಗಿದ್ದವ್ರಿಗೆ ಹೇಗೆ ಅವರು ನಿವಾರಣೆ ಮಾಡ್ತಾರೆ, ಯಾರಂಥವ್ರು ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಯಾರು ಕೇಳ್ಬೇಕು ನಾನು ಇವಾಗ ಅಂತ. ಇವಾಗ ರಾಮಕೃಷ್ಣ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ಜ್ವರದ್ದು ಟ್ಯಾಬ್ಲೆಟ್ಸ್ ತಗೊಂತಾ ಇದ್ದಾನೆ, ಸ್ಕಿನ್ ಫೋಲ್ಡ್ ಆಗ್ತಿದೆ ಮುಖದ ಮೇಲೆ, ಅದರದ್ದು ಟ್ಯಾಬ್ಲೆಟ್ ತಗೊಂತಾ ಇದ್ದಾನೆ, ಗೋಣ್ ಬೆಂಡ್ ಆಗಿದೆ, ಅದರದ್ದು ಟ್ಯಾಬ್ಲೆಟ್ಸ್ ತಗೊಂತಾ ಇದ್ದಾನೆ, ನಾಲ್ಗೆ ಸ್ವಲ್ಪ ಹೊರಗೆ ಬಂದಿದೆ, ಡಾಕ್ಟರ್ ಕೇಳಿದ್ರೆ ಅದ್ರ ಮೇಲೆ ಐಸ್ ಕ್ಯೂಬ್ಸ್ ಇಡ್ರಿ, ಸ್ವಲ್ಪ ಟ್ಯಾಬ್ಲೆಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ, ಅದರದ್ದು ಟ್ಯಾಬ್ಲೆಟ್ಸ್ ತಗೊಂತಾ ಇದ್ದಾನೆ. ಎಲ್ಲ ಬರೀ ಡಾಕ್ಟರ್ಸ್ ಟ್ಯಾಬ್ಲೆಟೇ ತಗೊಂತಾ ಇದ್ದಾರೆ. ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಇವರು. ಅಲ್ಲಿ ಇಲ್ಲಿ ಡಾಕ್ಟರ್ಸ್ ಹತ್ರ ಅಡ್ಡಾಡಿ ಒಂದು ಸಾರಿ ದೇವರ ದೇವಸ್ಥಾನಕ್ಕೆ ಹೋಗಿ ಯಾರಿಗಾದ್ರೂ ಕೇಳಿದ್ರೆ ಪರಿಹಾರ ದೊರಕ್ಬಿಡ್ತಿತ್ತು ಅವ್ರಿಗೆ ಈಸಿಯಾಗಿ. ಆದ್ರೆ ಇವರು ಡಾಕ್ಟರ್ಸ್ ಅಂತ ಅಡ್ಡಾಡಿ ಇವ್ರ ಮಗನ ಆಯಸ್ ಕಡಿಮೆ ಮಾಡ್ತಿದ್ದಾರೆ. ಹನುಮಂತಪ್ಪ ಅವರು ಆಫೀಸಲ್ಲಿ ಟೆನ್ಷನ್ ಅಲ್ಲಿ ಇದ್ದಾರೆ. ಅದೇ ಯೋಚನೆ ಮಾಡ್ತಿದ್ದಾರೆ, ಯಾರು ಕೇಳೋದು, ಏನ್ ಮಾಡೋದು, ಏನು ಡಾಕ್ಟರ್ಸ್ ಹತ್ರ, ಬೇರೆ ಡಾಕ್ಟರ್ಸ್ ಹತ್ರ ತೋರಿಸ್ಬೇಕಾ, ಇಲ್ಲ ಯಾರಾದ್ರೂ ಪಂಡಿತರಿಗೆ ಕೇಳ್ಬೇಕಾ, ಯಾರಂತವ್ರು ಇದ್ದಾರೆ ಅಂತ. ಅಷ್ಟರಲ್ಲಿ ಅವ್ರ ಆಫೀಸ್ ಪಿಯೋನ್ ಬರ್ತಾನೆ. ಸರ್ ಏನು ನೀರು ತಂದ್ಕೊಳ ಸರ್, ಟೆನ್ಷನ್ ಅಲ್ಲಿ ಇದ್ದಂಗೆ ಇದ್ದಾರಲ್ಲ ಅಂತ. ಆಯ್ತು ತಗೊಂಡ್ ಬಾ ಅಂತ ನೀರು ತಗೊಂಡ್ ಬಂದಿಡ್ತಾನೆ. ಇವ್ರು ನೀರು ಕುಡಿತಾರೆ. ಅವಾಗ ಅವನಿಗೆ ಹೇಳ್ತಾರೆ, ಈ ಟೆನ್ಷನ್ ನೀರು ಕುಡಿದ್ರೆ ಕಡಿಮೆ ಆಗ್ತಿಲ್ಲ ರಾಜು. ಅವನ್ ಪಿಯೋನ್ ಹೆಸರು ರಾಜು, ಇದು ಮನೆಯಲ್ಲಿ ಎಲ್ಲ ಹೀಗೆಲ್ಲ ಟೆನ್ಷನ್ ನಡೀತಾ ಇದೆ, ಏನ್ ಮಾಡೋದು, ನನ್ನ ಮಗನ್ಗೆ ಏನು ತೊಂದರೆ, ಇದು ಮಂಗಳೂರಿಗೆ ಹೋಗಿ ಬಂದ್ವಿ, ಅವಾಗಿಂದ ತುಂಬಾ ತೊಂದರೆ ಸ್ಟಾರ್ಟ್ ಆಗಿದೆ, ಹೀಗೆ ವರ್ತಿಸ್ತಾ ಇದ್ದಾನೆ, ಏನ್ ಮಾಡೋದು ಅಂತಾನೆ. ಅವ ರಾಜು ಹೇಳ್ತಾನೆ, ಸರ್ ನೀವು ಏನ್ ಮಾಡೋದ್ ಬೇಕಾಗಿಲ್ಲ ಸರ್, ನೀವು ಒಂದ್ ಕೆಲಸ ಮಾಡಿದ್ರೆ ಸರಿ ಹೋಗುತ್ತೆ. ಒಂದ್ಸಾರಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹೋಗಿ ದರ್ಶನ ಮಾಡಿ ಅಲ್ಲಿ ಪುರೋಹಿತರಿಗೆ ಮೀಟ್ ಆಗ್ರಿ ಅಂತಾನೆ. ಅಂದ್ರೆ ಒಂದು ಅಡ್ರೆಸ್ ಹೇಳಿದ್ದಾನೆ, ಒಂದು ಊರಿಂದ ಅಡ್ರೆಸ್. ಅಲ್ಲಿ ಆಂಜನೇಯ ಸ್ವಾಮಿದ್ದು ಪ್ರಸಿದ್ಧ ದೇವಸ್ಥಾನ ಇದೆ. ಆದ್ರೆ ನಾನು ಇಲ್ಲಿ ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ ಕಥೆಯಲ್ಲಿ ಹೆಸರನ್ನು, ಅದೇ ಊರಿನ ಹೆಸರನ್ನು ನಾನು ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ. ನಾನು ದೇವಸ್ಥಾನ ಅಂತ ಹೇಳ್ತೀನಿ, ಆಂಜನೇಯ ಸ್ವಾಮಿ ದೇವಸ್ಥಾನ, ಪ್ರಸಿದ್ಧ ದೇವಸ್ಥಾನ ಅದು ಹೇಳ್ತಾನೆ. ಹೇಳಿದ್ರೆ ಆಯ್ತು, ಅದು ಮೊದಲು ನಾನು ಕನ್ಫರ್ಮ್ ಮಾಡ್ಕೋಬೇಕಲ್ಲ, ನನ್ನ ಮಗನ್ಗೆ ಇದೇ ಕಪ್ಪು ಶಕ್ತಿಯ ಪ್ರಭಾವ ಇದೆನಾ, ಇಲ್ಲ ಮೆಡಿಕಲ್ ಸಮಸ್ಯೆ ಇದೆನಾ ಅಂತ. ಹೇಗೆ ಕಪ್ಪು ಶಕ್ತಿ ಪ್ರಭಾವ ಇದೆಯಲ್ಲ ಅಂದ್ರೆ ಮೆಡಿಕಲ್ ನಾನು ಎಲ್ಲಿ ಬೇಕಾದ್ರೂ ತೋರಿಸ್ತೀನಿ, ನನ್ಗೇನ್ ದುಡ್ಡಿಂದು
ಕಡಿಮೆ ಏನಿಲ್ಲ ನಮ್ಗೆ ದುಡ್ಡು, ನಾ ಯಾವ ದೇಶಕ್ಕಾದ್ರೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ರಾಜು ಮುಂದೆ. ರಾಜು ಹೇಳ್ತಾನೆ, ಸರ್ ನೀವು ಹೇಳ್ತಿರೋದ್ ನೋಡಿದ್ರೆ ಇದು ಕಪ್ಪು ಶಕ್ತಿ ಪ್ರಭಾವನೆ. ಕಪ್ಪು ಶಕ್ತಿಯ ಪ್ರಭಾವ ಮುಂದೆ ನಿಮ್ ಎಷ್ಟು ದುಡ್ಡಿದ್ರೂ ನಿಮ್ದು ದುಡ್ಡಿಂದು ವ್ಯಾಲ್ಯೂ ಇಲ್ಲ. ನೀವು ಆ ದುಡ್ಡ ನೀವು ಎಷ್ಟಾದ್ರೂ ತಂದು ಹಾಕ್ರಿ, ನಿಮ್ ಮಗನ್ಗೆ ಉಳಿಸ್ಕೊಳಕ ಆಗಲ್ಲ. ನೀವು ಹೋಗೋದು ಇದ್ರೆ ದೇವರ ಸನ್ನಿಧಿಯಲ್ಲಿ ಹೋಗ್ಬೇಕು, ದೇವರೇ ನಿಮ್ಗೆ ಕಾಪಾಡ್ತಾನೆ. ನೀವು ದೇವರನ್ನು ಮನಸ್ಸಿಂದ ನಂಬಬೇಕು ಮೊದ್ಲು. ಆಯ್ತಪ್ಪ, ನಾನು ಹೇಳಿದ್ ಮಾಡ್ತೀನಿ, ಆದ್ರೆ ಆ ದೇವಸ್ಥಾನಕ್ಕೆ ಯಾರಾದ್ರೂ ಗೊತ್ತಿರೋರು ಇಲ್ಲಿ ಪೂಜಾರಿ ಇದಾರ ಯಾರಾದ್ರೂ ಇದ್ರೆ ಮೊದ್ಲು ನನ್ನ ಮನೆಗ್ ಕಳ್ಸ್ಕೊಡು, ನಮ್ಮ ಮನೆಯಲ್ಲಿ ನೋಡಿ ಅವ್ರಿಗೆ ಹೇಳಿದ್ರೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ. ಆಯ್ತು ಸರ್, ನಾನು ಅಂತವ್ರು ಇದ್ದಾರೆ, ಅವ್ರಿಗೆ ಒಬ್ರಿಗೆ ನಾನು ಕಳಿಸ್ತೀನಿ ಮನೆ ಹತ್ರ, ನಿಮ್ಮ ಮನೆ ಹತ್ರ ಅಂತಾನೆ. ಆಯ್ತು ರಾಜು, ಮೊದ್ಲು ಅವ್ರ ಕೆಲಸ ಮಾಡು, ನೀನು ಹೋಗು, ಅವ್ರಿಗೆ ಮಾತಾಡ್ ಹೋಗು ಅಂತಾನೆ. ಆಯ್ತಂತ ರಾಜು ಅಲ್ಲಿಂದ ಹೋಗ್ತಾನೆ. ರಾಜು ಹೋಗ್ತಾನೆ, ದೇವಸ್ಥಾನದ ಸ್ವಾಮೀಜಿ ಅವರನ್ನು ಕರ್ಕೊಂಡು ಹನುಮಂತಪ್ಪ ಅವ್ರ ಮನೆಗೆ ಕರ್ಕೊಂಡು ಬರ್ತಾನೆ. ಹನುಮಂತಪ್ಪ ಅವ್ರ ಮನೆಗೆ ಬಂದಿದ್ದಾರೆ. ರಾಜು ಸ್ವಾಮೀಜಿ ಕರ್ಕೊಂಡು ಮನೆಗೆ ಬರ್ತಾನೆ. ಸ್ವಾಮೀಜಿ ಹೇಳ್ತಾರೆ, ರಾಮಕೃಷ್ಣ ಎಲ್ಲಿದ್ದಾರೆ ಅಂತ. ಗೌರಮ್ಮ ಹೇಳ್ತಾರೆ, ರೂಮಲ್ಲಿ ಇದ್ದಾನೆ ಅಂತ. ಆಯ್ತು ಅಂತ ರೂಮ್ ಓಪನ್ ಮಾಡ್ತಾರೆ. ಸ್ವಾಮೀಜಿ ನೋಡ್ತಾರೆ ರಾಮಕೃಷ್ಣಗೆ, ನೋಡಿ ಸೈಲೆಂಟ್ ಆಗಿ ರೂಮ್ ವಾಪಸ್ ಬಂದ್ ಮಾಡ್ತಾರೆ. ಬಂದ್ ಮಾಡಿ ಹೇಳ್ತಾರೆ, ನೀವು ಹೇಳಿದ್ರಲ್ಲ ತೊಂದರೆ ಇದೆ ನಿಮ್ ಮಗನ್ಗೆ, ಒಂದು ಏನೋ ಭೂತ ಬಾಧೆ ಇದೆ ಹಾಗೆ ಅಂತ ಹೇಳಿದ್ರಲ್ಲ ಅಂತ. ಹೌದು, ನಾನು ಅದರಲ್ಲಿ ಏನ್ ತಪ್ಪಿದೆ ಸ್ವಾಮಿ, ಹಾಗೆ ನಮ್ಗೆ ಅನ್ಸ್ತಿದೆ, ಅದಕ್ಕೆ ನಾನು ಹೇಳಿದೆ ಅಂತ. ಇದು ಒಂದು ಭೂತ ಇಲ್ಲ, ಸಾಕಷ್ಟು ಇದರ ಜೊತೆ ಇದಾವೆ. ಭೂತಗಳು ಸಾಕಷ್ಟು ಮಗನ್ಗೆ ಅಂಟ್ಕೊಂಡಿದ್ದಾವೆ. ಒಂದಿದ್ರೆ ನಾವು ಬಿಡಿಸ್ಬಹುದು, ಇಲ್ಲ ನಾವು ಅದಕ್ಕೆ ಕಟ್ಟಿ ಹಾಕಬಹುದು, ಅಂದ್ರೆ ಮಂತ್ರಶಕ್ತಿಯಿಂದ ಕಟ್ಟಿ ಹಾಕಿ ಹೋಗ್ಬೋದು, ನಾವು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೋದು ಅಲ್ಲಿ ತನ. ಆದ್ರೆ ಇಲ್ಲಿರೋದು ಸಾಕಷ್ಟು ಇದಾವೆ. ಇದನ್ನು ನಿಮ್ ಮಗನಿಗೆ ಇವಾಗ ಕಾಪಾಡ್ಬೇಕಂದ್ರೆ ನಮ್ ಕೈಯಲ್ಲಿ ಇಲ್ಲ. ಸೀದಾ ಕಾಪಾಡೋದು ಆ ಆಂಜನೇಯ ಸ್ವಾಮಿ. ಆ ದೇವಸ್ಥಾನಕ್ಕೆ ನೀವು ಹೋಗ್ಲೇಬೇಕು, ಇವತ್ತೇ ಹೊರಡ್ಬೇಕು ನೀವು. ನಾನ್ ನಿಮ್ಗೆ ಅಲ್ಲಿ ಊರಿನ ಹೊರಗಡೆ ತನ ನಾನು ನಿಮ್ಗೆ ತೋರಿಸ್ತೀನಿ, ಆದ್ರೆ ನೀವು ಎಲ್ಲಿ ನಿಂದ್ರಬಾರ್ದು, ನಾನು ಅಲ್ಲೇ ಹೇಳ್ಕೊಂತೀನಿ. ನಾನ್ ದೇವಸ್ಥಾನ ತನ ನಾನು ಬರೋಲ್ಲ, ನಿಮ್ಗೆ ನಾನು ಊರಿನ ಹೊರಗಡೆ ತನ ಕರ್ಕೊಂಡೇ ಹೋಗ್ತೀನಿ, ನಿಮ್ ಜೊತೆನೆ ಬರ್ತೀನಿ ನಾನು ಅಂತ ಹೇಳ್ತಾನೆ. ಇವಾಗ ನಮ್ಮ ಮಗನ್ಗೆ ನೀವು ಸರಿ ಮಾಡ್ಬೋದಾ, ಇಲ್ಲಿಂದ ನೀವು ಏನಾದ್ರು ಮಾಡ್ಬೋದಲ್ಲ ಅಂದ್ರೆ, ಇಲ್ಲ ಇದು ಇವಾಗ ಸಮಯ ಮೀರಿ ಹೋಗಿದೆ, ಇಲ್ಲಿಂದ ನಾವು ಏನ್ ಮಾಡೋಕೆ ಆಗಲ್ಲ. ನಾನು ಜಸ್ಟ್ ಮಂತ್ರಶಕ್ತಿಯಿಂದ ಕಟ್ ಹಾಕ್ಬಹುದು, ಅದು ಒಂದು ಭೂತ ಬಾಧೆ ಇದ್ರೆ ಕಟ್ ಹಾಕ್ಬಹುದು. ಇವು ಸಾಕಷ್ಟು ಇದಾವೆ. ಅದರಲ್ಲಿ ಇಬ್ರು ದುರ್ಘಟನೆಯಲ್ಲಿ ಸತ್ತಿದ್ದಾರೆ, ಅವ್ರ ತಲೆನೇ ಇಲ್ಲ, ಇನ್ನೊಬ್ರದ್ದು ಕೈ ಇಲ್ಲ ಅಂತ ಹೇಳ್ತಾನೆ. ಸ್ವಾಮೀಜಿ ಅವರು ಹೇಳಿದ್ಮೇಲೆ ಇವ್ರ ತಂದೆಯವರು ಒಪ್ಕೊಳ್ತಾರೆ. ಆಯ್ತು, ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ. ಆದ್ರೆ ಹನುಮಂತಪ್ಪ ಅವ್ರಿಗೆ ಇವಾಗ್ಲೂ ಸಂಶಯ ಅನ್ಸ್ತಿದೆ, ಆದ್ರೆ ಅವ್ರಿಗೆ ನಂಬಕ್ ಆಗ್ತಿಲ್ಲ. ಅವ್ರು ಅದೇ ಹೇಳ್ತಿದ್ರೆ, ಸ್ವಾಮಿ ನೀವು ಇಲ್ಲಿಂದ ಏನಾದ್ರು ಮಾಡ್ಬೋದಲ್ಲ, ಹಂಗ ಆಗಕ್ಕೆ ಅಷ್ಟು ಚಾನ್ಸೇ ಇಲ್ಲ. ಇಷ್ಟು ಒಬ್ಬ ಮನುಷ್ಯನ್ಗೆ ಅಷ್ಟು ಭೂತ ಶಕ್ತಿಗಳು ಅಂದ್ರೆ ಕಪ್ಪು ಶಕ್ತಿಗಳು ಅಂಟ್ಕೊಂಡಿದ್ದಾವಂದ್ರೆ ನಂಬಕ್ ಆಗ್ತಿಲ್ಲ ಸ್ವಾಮಿ ಅಂತ ಸ್ವಾಮೀಜಿ ಹೇಳ್ತಾರೆ. ನಿಮಗೆ ನಂಬಿಕೆ ಬರ್ಬೇಕಲ್ಲ, ನಾನು ಒಂದೇ ಒಂದು ಸಣ್ಣ ಎಕ್ಸಾಂಪಲ್ ನಿಮ್ಗೆ ಮಾಡಿ ತೋರಿಸ್ತೀನಿ ಅಂತ. ಇವಾಗ ಈ ಮನೆಯಲ್ಲಿ ಎಲ್ಲರಿಗೂ ಗೊತ್ತಾಗಿದೆ ರಾಮಕೃಷ್ಣ ಮೇಲೆ ಭೂತ ಪ್ರಭಾವ ಇದೆ, ಅಂದ್ರೆ ಕಪ್ಪು ಶಕ್ತಿ ಅಂಟ್ಕೊಂಡಿದೆ ಅಂತ. ಹೊರಗಡೆಯಿಂದ ಜನನು ನೋಡ್ತಾ ಇದ್ದಾರೆ, ಅಲ್ಲಿಂದ ಡೋರಿಂದ ಹೊರಗಡೆ ಹೋಗೋ ಜನನು ಬಂದು ನೋಡ್ತಾ ಇದ್ದಾರೆ ಈ ಮನೆಯಲ್ಲಿ ಏನಾಗ್ತಾ ಇದೆ ಅಂತ. ಅಂದ್ರೆ ಜನರಿಗೆ ಕ್ಯೂರಿಯಾಸಿಟಿ, ಭೂತ ಬಂದಿದಂತೆ, ಹೇಗಿದೆ ನೋಡ್ಬೇಕು, ಬಾ ನೋಡ ಅಂತ ಒಂದು ಬಾಯಿಂದ ಒಂದ್ ಬಾಯಿಗೆ ಹಾಗೆ ಸಾಕಷ್ಟು ಜನ ಹೊರಗಡೆ ನಿಂತಿದ್ದಾರೆ. ಇವಾಗ ಮನೆಯಲ್ಲಿರೋ ಎಲ್ಲರಿಗೂ ಗೊತ್ತಾಗಿದೆ ಇಲ್ಲಿ ಭೂತದ್ದು ಏನೋ ನಡೀತಾ ಇದೆ, ಪೂಜೆ ಆಗ್ತಾ ಇದೆ, ಹೇಗಿದೆ ಭೂತ, ನಾನ್ ನೋಡ್ಬೇಕು ನೀನ್ ನೋಡ್ಬೇಕಂತ ಹೊರಗಡೆ ಅಲ್ಲಿ ಜನ. ಇವಾಗ ಸ್ವಾಮೀಜಿ ಅವರು ಗೌರಮ್ಮ ಅವ್ರಿಗೆ ಮತ್ತೆ ಇವ್ರ ಮನೆಯವ್ರು ಯಾರ್ಯಾರು ಸದಸ್ಯ ಇದ್ದಾರೆ ಅವ್ರಿಗೆಲ್ಲರಿಗೆ ಕರೀತಾರೆ, ಬರ್ರಿ ಇಲ್ಲಿ ಅಂತ. ಎಲ್ಲರೂ ರಾಮಕೃಷ್ಣ ರೂಮ್ ಹತ್ರ ಬಂದು ನಿಂದಿರ್ತಾರೆ. ಸ್ವಾಮೀಜಿ ಅವರು ಸ್ವಲ್ಪ ನೀರನ್ನು ತಗೊಳ್ತಾರೆ, ಕೈಯಲ್ಲಿ ಮಂತ್ರ ಓದ್ತಾರೆ, ರಾಮಕೃಷ್ಣನ್ ಮೇಲೆ ಹಾಕ್ತಾರೆ.
ರಾಮಕೃಷ್ಣ ಕುಂತಿದ್ದವನು ನೆಲದ ಮೇಲೆ ಎದ್ದು ಸೀದಾ ಗೋಡೆಗೆ ಅಂಟ್ಕೊಂಡು ನಿಂದಿರ್ತಾನೆ. ಸ್ವಾಮೀಜಿ ಅವ್ರು ಹೇಳ್ತಾರೆ, ಯಾರು ನೀನು, ಹೇಗ್ ಬಂದೆ ಇಲ್ಲಿಗೆ ಅಂತ. ಅವಾಗ ರಾಮಕೃಷ್ಣ ಮಾತಾಡ್ತಾನೆ, ಆದ್ರೆ ಒಂದು ವಾಯ್ಸ್ ಚೇಂಜ್ ಆಗಿದೆ. ಇವಾಗ ಒಂದು ಕರ್ಕಶ ಧ್ವನಿ ಬರ್ತಾ ಇದೆ. ನಾನು ಇದ್ದಿದ್ದು ಇಲ್ಲೇ ಗುಲ್ಬರ್ಗ ಹತ್ರನೇ, ಬೇರೆ ಒಂದು ಊರ ಹೆಸರು ಹೇಳ್ತಾನೆ. ಆ ಊರಿನ ಹತ್ರ ಏನ್ ನೀನು, ಯಾಕೆ ನೀನು ಹೀಗಾಗಿದೆಯಾ, ಏನಾಗಿತ್ತು ನಿನ್ಗೆ ಅಂತ. ನಾನು ರೈಲ್ವೆ ಹಳಿ ದಾಡ್ಬೇಕಾದ್ರೆ ನನ್ನ ಮೇಲೆ ರೈಲು ಹೋಯ್ತು, ಹಾಗೆ ನಂದು ದುರ್ಘಟನೆಯಲ್ಲಿ ಮೃತ್ಯುವಾಗಿದೆ ಅಂತ. ನೀನ್ ಹೇಗೆ ಈ ಹುಡುಗನ್ಗೆ ನೀನು ಅಂಟ್ಕೊಂಡಿದ್ಯಾ, ಯಾಕೆ ಅಂತ. ನಾನು ಎಲ್ಲಿ ಇದ್ದೆ ಆ ಜಾಗದಲ್ಲಿ ಈ ಹುಡುಗ ಏನೋ ತಿಂದು ಬಂದಿದ್ದ, ಹಾಗಾಗಿ ನಾನು ಈ ಹುಡುಗನ್ಗೆ ಅಂಟ್ಕೊಂಡಿದ್ದೀನಿ ಅಂತ. ಇವ್ರ ತಾಯರು ಹೇಳ್ತಾರೆ, ಹೌದು, ಸ್ವಲ್ಪ ದಿನ ಹಿಂದೆ ನಾನು ಸ್ವಲ್ಪ ಸ್ವೀಟ್ಸ್ ಮಾಡಿ ಕೊಟ್ಟಿದ್ದೆ, ಬೇರೆ ಊರಿಗೆ ಈತ ಹೋಗ್ತಾನಂದ್ರೆ ಈತ ಅದೇ ಮೇ ಬಿ ತಿಂದು ರೈಲ್ವೆ ಸ್ಟೇಷನ್ ಅಲ್ಲಿ ತಿಂದು ಹಳಿ ಹತ್ರ ಹೋಗಿರ್ಬೋದು, ಅಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತ ಅವ್ರ ತಾಯಿಯವ್ರಿಗೆ ಅವಾಗ ಫ್ಲಾಶ್ ಆಗುತ್ತೆ, ಹೌದು ಅಂತ. ಮತ್ತೆ ನಿನ್ ಜೊತೆ ಇನ್ನೊಬ್ರು ಯಾರಿದಾರಲ್ಲ ಅಂತ. ಅವರು ಕೂಡ ಅದೇ ಹೇಳ್ತಾನೆ, ಹೌದು, ನನ್ನ ಜೊತೆ ಬೇರೆಯವನಿದ್ದಾನೆ, ಆತನಿಗೂ ತಲೆ ಇಲ್ಲ, ಆತನು ರೈಲ್ವೆ ದುರ್ಘಟನೆಯಲ್ಲಿ ಹೋಗಿರೋದು ಪ್ರಾಣ ಅಂತ. ಇನ್ನೊಬ್ಬರನ್ನ ಕೇಳ್ತಾನೆ, ಅವನ್ ಕೈ ಇಲ್ಲಲ್ಲ ಅಂತ. ಹೌದು, ಈತನು ಬೇರೆ ಆಕ್ಸಿಡೆಂಟ್ ಅಲ್ಲಿ ಕೈ ಹೋಗಿದೆ. ಈ ಮಾತು ಕೇಳಿ ಎಲ್ಲರೂ ಜನ ಯಾರ್ಯಾರು ಬಂದಿದ್ರು ಹೊರಗಡೆ ನಿಂತಿದ್ದಾರೆ, ಅವರು ಅಲ್ಲಿಂದ ಓಡೋಗ್ತಾರೆ, ಏನಾಗಿದೆ ಈ ಮನೆಯಲ್ಲಿ ಅಂತ. ಇವ್ರು ಇದ್ದಿದ್ದು ಇವ್ರ ಸಂಬಂಧಿಕರು, ಇವ್ರು ಬಂದಿದ್ರಲ್ಲ, ಇವರು ಸುಮ್ನೆ ಅಲ್ಲಿಂದ ಹೊರಗೆ ಬರ್ತಾರೆ ರೂಮಿಂದ. ಇದ್ ನೋಡಕ್ಕಾಗಲ್ಲ ಇವೆಲ್ಲ ಅಂತ, ಯಾಕ ಭಯ ಜನರಿಗೆ ಅಂತ. ಅವನ್ ಬಿಟ್ಟು ನಮ್ಗೆ ಅನ್ಕೊಂಡ್ರೆ ನಾವೆಲ್ಲಿ ಮತ್ತೆ ಒದ್ದಾಡೋದು, ಎಲ್ಲಿ ಹೋಗೋದು, ನಾವ್ ಯಾರ ಹತ್ರ ತೋರ್ಸೋದು. ಹಾಗೆ ಜನರ ಭಯ ಇರುತ್ತಲ್ಲ, ಜನರ ಭಯದಿಂದನೇ ಅರ್ಧ ಜನ ಅಲ್ಲಿಂದ ಓಡೋಗ್ತಾರೆ. ಇವಾಗ ಇದ್ದಿದ್ದು ಈ ಮನೆ ಜನ ಅಷ್ಟೇ ಅಲ್ಲಿ ಇರೋದು. ಇವಾಗ ಸ್ವಾಮಿ ಅವರು ರಾಮಕೃಷ್ಣಗೆ ಇನ್ನೊಂದು ಪ್ರಶ್ನೆ ಕೇಳ್ಬೇಕು ಅನ್ಕೊಳ್ತಾರೆ. ಅಷ್ಟ್ರೊಳಗೆ ರಾಮಕೃಷ್ಣ ಮೂರ್ಛೆ ಹೋಗಿದ್ದಾನೆ. ಅವನ ಹಾರ್ಟ್ ಬೀಟಿಂಗ್ ಸ್ಲೋ ಆಗಿದೆ, ಸ್ಲೋ ಆಗಿ ಹಾರ್ಟ್ ಬೀಟ್ ರನ್ ಆಗ್ತಾ ಇದೆ. ಕಣ್ಣಿಂದ ಡ್ರಾಪ್ ರಕ್ತ ಹೋಗ್ತಾ ಇದೆ. ಈ ನೋಡಿ ಗೌರಮ್ಮ ಅವ್ರು ಆಳೋಕ್ ಸ್ಟಾರ್ಟ್ ಮಾಡ್ತಾರೆ, ಏನಾಗಿದೆ, ಮಗಳು ಹೇಗೆ ಉಳಿತಾಳೋ ಇಲ್ಲ ಅಂತ, ಮಗ ಹೇಗೆ ಉಳಿತಾನೋ ಇಲ್ಲ ಅಂತ ಅವ್ರಿಗೆ ಭಯ. ಇವಾಗ ಹನುಮಂತಪ್ಪ ಅವ್ರ ಕಣ್ಣಿಂದಾನು ನೀರು ಜಾರುತ್ತಿದ್ದಾವೆ. ಅವರು ಎಷ್ಟು ಕಂಟ್ರೋಲ್ ಮಾಡ್ಕೊಳಕ್ ಹೋಗ್ತಾರೆ, ಆದ್ರೆ ಆಗ್ತಾ ಇಲ್ಲ, ಆಳೋಕ್ ಸ್ಟಾರ್ಟ್ ಮಾಡ್ತಾರೆ ಅವರು. ಸ್ವಾಮಿ ಅವ್ರು ಹೇಳ್ತಾರೆ, ನಮ್ಮ ಪ್ರಕಾರ ನಾವು ಈ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದ್ದು ತುಂಬಾ ತಡವಾಗಿದೆ ಅನಿಸ್ತಿದೆ. ಇವಾಗ ಅದ್ ದೇವರೇ ಉಳಿಸ್ಬೇಕು ಈ ಮಗನ್ಗೆ ಅಂತ ಹೇಳ್ತಾರೆ. ಹನುಮಂತಪ್ಪ ಅವರು ಹೇಳ್ತಾರೆ, ನಮ್ಮ ಮಗನ್ಗೆ ನಾನು ಏನಾಗಕ್ ಬಿಡೋಲ್ಲ, ಆಯ್ತು ನಡ್ರಿ ಅಂತ ಮಗನ್ಗೆ ಎತ್ಕೊಂತಾನೆ. ಕಾರಲ್ಲಿ ಹೋಗಿ ಕಾರ್ ಒಳಗೆ ಮಲಗಿಸ್ತಾನೆ. ಮಲಸಿ ಇವರು ಡ್ರೈವ್ ಮಾಡಕ್ ಕುಂದಿರ್ತಾರೆ. ರಾಮಕೃಷ್ಣ ಕುಂದಿರ್ತಾನೆ. ತಂದೆಗೆ ಹೆಸರಿಂದಾನೆ ಕರೀತಾನೆ, ಹನುಮಂತಪ್ಪ, ನೀನು ರೈಲ್ವೆ ಹಳಿಯಿಂದ ಹೋಗ್ಬೇಡ, ಅಲ್ಲಿಂದ ಹೋದ್ರೆ ನಂಗೆ ಬಹಳ ಕಷ್ಟ ಆಗುತ್ತೆ, ಅಲ್ಲಿ ಅದ್ ನೋಡಕ್ಕೆ ಆಗಲ್ಲ ನನ್ಗೆ. ಒಂದು ಕ್ಷಣ ತಂದೆ ತಾಯಿ ಇಬ್ರು ಗಾಬರಿಯಾಗಿ ನೋಡ್ತಾರೆ. ಇವಾಗ ತನ ಹಾರ್ಟ್ ಬೀಟ್ ಸ್ಲೋ ಆಗಿ ಮಲಗಿದ್ದ, ಇವಾಗ ಎದ್ದು ಏನ್ ಮಾತಾಡ್ತಿದ್ದಾನೆ ಅಂತ. ಸ್ವಾಮೀಜಿ ಹೇಳ್ತಾರೆ, ಎಲ್ಲಿ ನಿಲ್ಸಕ್ ಹೋಗ್ಬೇಡ, ಇಲ್ಲಿಂದ ಸ್ಟಾರ್ಟ್ ಆದ್ರೆ ಸೀದಾ ನಾವು ಆ ದೇವಸ್ಥಾನಕ್ಕೆ ಹೋಗ್ಬೇಕು, ಹನುಮಂತ ದೇವ್ರ ದೇವಸ್ಥಾನಕ್ಕೆ ಹೋಗಿ ನಿಲ್ಬೇಕು. ಅಲ್ಲಿ ನಾನ್ ಬೇಕಾದ್ರೆ ದೇವಸ್ಥಾನ ಬರೋ ಮುಂಚೆ ನಾನು ಹೇಳ್ಕೊಂತೀನಿ, ಅಲ್ಲಿಂದ ಆ ದೇವರೇ ನೋಡ್ಕೊಂತಾನೆ. ಇವಾಗ ಏನೇನ್ ಆಟ ನಡಿಬೇಕು ನಿಮ್ಗೆ ಗೊತ್ತಿದೆ, ಏನೇನ್ ಆಟ ನಡೆಯುತ್ತೆ ಅಂತ. ನೀವ್ ಏನು ಭಯ ಪಡ್ಬೇಡ್ರಿ, ನಾನಿದ್ದೀನಿ ಇವಾಗ ನಿಮ್ ಜೊತೆ, ಅಲ್ಲಿ ನಾನು ಹೇಳ್ಕೊಳ್ತೀನಿ ದಾರಿಯಲ್ಲಿ, ನಿಮ್ ಮುಂದೆ ಹೋಗ್ರಿ ಅಂತ ಹೇಳ್ತಾರೆ. ಹನುಮಂತಪ್ಪ ಅವರು ಆಯ್ತು ಸ್ವಾಮಿ ಅಂತ ಹೇಳಿ ಗಾಡಿ ಸ್ಟಾರ್ಟ್ ಮಾಡ್ತಾರೆ. ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಿದ್ದಾರೆ. ದಾರಿಯಲ್ಲಿದ್ದಾರೆ. ಒಂದು 10-15 ನಿಮಿಷ ಆಗಿದೆ. ರಾಮಕೃಷ್ಣ ಅವನ ಮುಖ ಎಲ್ಲ ಫೋಲ್ಡಿಂಗ್ ಜಾಸ್ತಿ ಆಗಿದೆ, ಚರ್ಮ ಎಲ್ಲ ಸುಕ್ಕಿಡ್ದಂಗಾಗಿದೆ, ಕಣ್ಣಿಂದ ರಕ್ತ ಬರ್ತಾ ಇದೆ. ತಾಯಿ ಕಿವಿಯಲ್ಲಿ ಬಂದು ಹೇಳ್ತಾನೆ, ಗೌರಮ್ಮ ಇಲ್ಲಿ ನೋಡು,
ನನ್ನ ಹೊಟ್ಟೆಯಲ್ಲಿ ಮೊಳೆ ಸಿಕ್ಕಾಕಂದಿದೆ, ಅದು ಸ್ವಲ್ಪ ತೆಗೀ ನೀನು ಅಂತ. ತಾಯಿ ಹಿಂಗ್ ನೋಡ್ತಾರೆ ಕೆಳಗ. ಏನ್ ಹೇಳ್ತಿದ್ಯಾ ನೀನು, ಸುಮ್ನಿರು ಅಂತಾರೆ. ಏ ಗೌರಮ್ಮ, ನೀನ್ ಕಾಣಿಸ್ತಿಲ್ವಾ, ನಾನು ನೋಡಿಲ್ಲಿ ನನ್ನ ಹೊಟ್ಟೆಯಲ್ಲಿ ನೋಡಿ ಇಷ್ಟು ದೊಡ್ಡ ಮೊಳೆ ಇದೆ, ಸಿಕ್ಕಾಕೊಂಡಿದೆ, ತೆಗಿ ಅದು ಅಂತಾನೆ. ಯಾವ್ದು ಮೊಳೆ ಇಲ್ಲ ಏನಿಲ್ಲ, ಸುಮ್ನೆ ನೀನ್ ಕುಂದ್ರತೀಯಾ ಅಂತ ಹೇಳ್ತಾನೆ. ಹೌದಾ, ನಿಂಗೆ ಇಲ್ಲಿ ಕಾಣ್ತಿಲ್ವಾ, ಆದ್ರೆ ನಿನ್ ಗಂಡ ಹನುಮಂತಪ್ಪನ ಹೊಟ್ಟೆಯಲ್ಲಿ ಇರ್ಬೋದು ನೋಡು, ತೆಗಿ ಹೋಗು ಅಂತಾನೆ. ಹನುಮಂತಪ್ಪ ಅವ್ರು ಹಿಂಗ್ ನೋಡ್ಕೊಂತಾರೆ ಹೊಟ್ಟೆಗೆ. ಹೊಟ್ಟೆಯಿಂದ ಸ್ವಲ್ಪ ರಕ್ತ ಹೊರಗೆ ಬರ್ತಾ ಇದೆ, ಅಂದ್ರೆ ಶರ್ಟು ರಕ್ತ ಆಗ್ತಿದೆ ಸ್ವಲ್ಪ. ಒಂದೇ ಸರಿ ನೋಡಿ ಅವ್ರು ಬ್ರೇಕ್ ಹೊಡಿತಾರೆ ಕಾರಿಂದ. ನೋಡಿ ಹಿಂಗ್ ಹೊಟ್ಟೆ ಎಲ್ಲ ಚೆಕ್ ಮಾಡ್ಕೊಂತಿದ್ದಾರೆ. ಸ್ವಾಮಿಯವ್ರು ಹೇಳ್ತಾರೆ, ಯಾಕೆ ನಿಲ್ಸಿದ್ರಿ ಅಂತ. ಸ್ವಾಮಿ ಇಲ್ಲಿ ನೋಡ್ರಿ, ಇಲ್ಲಿ ಹೊಟ್ಟೆಯಿಂದ ರಕ್ತ ಬರ್ತಾ ಇದೆ ನೋಡ್ರಿ ಅಂತ. ರೀ, ನೀವು ಸುಮ್ನೆ ಗಾಡಿ ಓಡಿಸ್ತಿರ್ರಿ, ಅದೆಲ್ಲ ನಿಮ್ ಭ್ರಮೆ ಅಂತ. ಸ್ವಾಮಿ ಇಲ್ಲಿ ನೋಡ್ರಿ ಅಂತ ಹಿಂಗ ಅಲ್ಲಾಡಿಸ್ತಾರೆ. ಹನುಮಂತಪ್ಪವ್ರೆ, ರೀ ನೀವು ಭ್ರಮೆ ರೀ, ಅದೆಲ್ಲ ನಿಮ್ದು, ಸುಮ್ನೆ ನೀವು ಗಾಡಿ ಓಡಿಸ್ರಿ ಅಂತಾನೆ. ಆಯ್ತಂತ ಗಾಡಿ ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ಗಾಡಿ ಓಡಿಸ್ತಿದ್ದಾರೆ. ಅವ್ನ್ ನಗ್ತಾ ಇದ್ದಾನೆ ಅಲ್ಲಿ ರಾಮಕೃಷ್ಣ ಹಿಂದೆ. ಸ್ವಾಮಿಗೆ ಹೇಳ್ತಾನೆ, ಸ್ವಾಮಿಯವರೇ ನಿಮ್ ಕೈ ನೋಡ್ಕೊಳ್ರಿ, ಹಾವು ಇದೆ ನೋಡ್ರಿ ನಿಮ್ ಕೈಯಲ್ಲಿ ಅಂತ. ಸ್ವಾಮಿ ಹೇಳ್ತಾರೆ, ಮಗ ನೀನ್ ಬರ್ಬಾರ್ದಿತ್ತಿಲ್ಲಿ, ನೀನ್ ಬಂದ್ಬಿಟ್ಟಿದ್ಯಾ, ಸಿಕ್ಕಾಕೊಂಡಿದ್ಯಾ. ಇವಾಗ ಆ ದೇವರು ಹನುಮಂತಪ್ಪನೇ ನಿಂಗೆ ಪಾಠ ಕಲಿಸ್ತಾನೆ, ಇರೋ ನೀನು ಅಲ್ಲಿ ನಾವು ಮುಟ್ಟಿದ್ಮೇಲೆ ನಿಂಗೆ ಹೇಳ್ತೀನಿ ನಾನಂತ. ಅವ್ನ್ ನಗ್ತಾ ಇದ್ದಾನೆ. ನೀನ್ ಅಲ್ಲಿ ತನ ನನ್ ಕರ್ಕೊಂಡು ಹೋಗ್ತೀಯ, ನಿನ್ ಕೈಲಿ ಆಗುತ್ತಾ ಅಲ್ಲಿ ತನ ಕರ್ಕೊಂಡು ಹೋಗೋಕೆ ಅಂತ. ಎಲ್ಲದಕ್ಕೆ ದೇವ್ರು ನೋಡ್ತಾ ಇದ್ದಾನೆ ಅಂತ ಸ್ವಾಮಿ ಹೇಳ್ತಾರೆ. ಸ್ವಾಮಿ ಅವ್ರು ಹೇಳ್ತಾರೆ ರಾಘವೇಂದ್ರಗೆ, ನೀನ್ ಏನಾದ್ರೂ ಆಸೆ ಆಕಾಂಕ್ಷೆಗಳು ಇದ್ರೆ ಹೇಳು, ಯಾಕೆ ಸತಾಯಿಸ್ತಿದೀಯಾ ಈ ಮಗನಿಗೆ, ನಿಂದ ಏನ್ ಆಸೆ ಆಕಾಂಕ್ಷೆಗಳು ಹೇಳು, ನಾವು ಪೂರೈಸ್ತೀವಿ ಅಂತ ಹೇಳ್ತಾರೆ. ನನ್ನ ಆಸೆ ಆಕಾಂಕ್ಷೆಗಳು ಏನು ನನಗೆ ಇಲ್ಲ, ಮೊದಲು ಇವನಿದಾನಲ್ಲ ಇವನಿಗೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಸ್ವಾಮಿ ಹೇಳ್ತಾರೆ, ನಿನಗೆ ಮುಕ್ತಿ ಬೇಡವಾ ನಿಂಗೆ ಸಿಗೋದು ಅಂತ. ನನ್ ಮುಕ್ತಿದು ನೀನು ಬಿಡು, ಇವನ್ ಮುಕ್ತಿ ಇವನ್ಗೆ ಹೆಂಗ್ ಸಿಗುತ್ತೆ ಅನ್ನೋದನ್ನ ನೋಡು ಅಂತ ನಗ ಸ್ಟಾರ್ಟ್ ಮಾಡ್ತಾನೆ. ಅಷ್ಟರಲ್ಲಿ ರಾಮಕೃಷ್ಣ ಅವ್ರ ತಾಯಿಗೆ ತಲೆನೋವು ಸ್ಟಾರ್ಟ್ ಆಗುತ್ತೆ. ತುಂಬಾ ತಲೆನೋವು ಆಗ್ತಿದೆ. ರಾಮಕೃಷ್ಣ ಬಗ್ಲಿಗಿಂದ ಬಂದು ಹೇಳ್ತಾನೆ ಕಿವಿಯಲ್ಲಿ, ಏನು ನಿನ್ ಮಗ ಅಂದ್ರೆ ನಿನ್ಗೆ ಪ್ರೀತಿ ಇಲ್ವಾ, ನಿನ್ ಮಗನ್ಗೆ ಉಳಿಸ್ಕೊಳಕ್ ಆಗತ್ತಾ ನಿನ್ ಕೈಲೆ, ಅಲ್ಲಿಗೆ ಹೋಗ್ತೀಯಾ ಕರ್ಕೊಂಡು ದೇವಸ್ಥಾನಕ್ಕೆ, ನೀನು ಆಗುತ್ತಾ ನಿನ್ ಕೈಯಿಂದ ಅಲ್ಲಿ ದೇವಸ್ಥಾನ ಮುಟ್ಟೋಕೆ ಅಂತ ಕೇಳ್ತಾನೆ. ಇವಾಗ ಗೌರಮ್ಮ ಕಣ್ಣಿಂದ ರಕ್ತ ಬರೋಕೆ ಸ್ಟಾರ್ಟ್ ಆಯ್ತು. ಕಣ್ಣು ಬಿಳೆ ಆಗ್ತಿದೆ, ಅಂದ್ರೆ ಬ್ಲ್ಯಾಕ್ ಇದೆಯಲ್ಲ ಕಣ್ಣು, ಅದು ಮೇಲೆ ಹೋಗಿ ವೈಟ್ ಆಗ್ತಿದೆ, ಅಂದ್ರೆ ಇವ್ರ ಮೇಲೆ ಕಪ್ಪು ಶಕ್ತಿಯ ಪ್ರಭಾವ ಶುರು ಆಗಿದೆ. ಇವಾಗ ಸ್ವಾಮಿಯವರು ನೋಡ್ತಾರೆ, ಗೌರಮ್ಮ ಕಣ್ಣಿಂದ ರಕ್ತ ಬರ್ತಾ ಇದೆ, ಕಣ್ಣು ವೈಟ್ ಆಗ್ತಾ ಇದೆ, ಅಂದ್ರೆ ಕಪ್ಪು ಶಕ್ತಿಯ ಪ್ರಭಾವ ಶುರು ಆಗಿದೆ ಅಂತ ಇವ್ರಿಗೆ ಅರ್ಥ ಆಯ್ತು. ಇವರು ಗಂಗಾಜಲ್ ತಗೊಂತಾರೆ, ಮಂತ್ರ ಓದ್ತಾರೆ, ಕಾರಲ್ಲಿ ಎಲ್ಲ ಸಿಂಪಡಿಸ್ತಾರೆ ಗಂಗಾಜಲ್. ಅವಾಗ ಗೌರಮ್ಮ ಅವ್ರ ತಲೆ ಸ್ವಲ್ಪ ಹಗುರಾಗಿದೆ, ಸ್ವಲ್ಪ ಅವ್ರಿಗೆ ನಿದ್ದೆ ಮಂಪರಿದೆ. ರಾಮಕೃಷ್ಣ ಸ್ವಾಮಿ ಅವ್ರ ಹತ್ರ ಬರ್ತಾನೆ. ಏನ್ ಮಾಡ್ತೀಯ ನೀನು, ಈ ಗಂಗಾಜಲ್ ಹಾಕಿದ್ರೆ ಆಯ್ತಾ, ನೀನ್ ಮುಂದೆ ಬಂದ್ಮೇಲೆ ನೀನ್ ಇಳ್ಕೊಳ್ತೀಯ ಅಲ್ಲಿ ಮುಂದೆ, ಅಲ್ಲಿಂದ ಮುಂದೆ ನಾನ್ ಇವ್ರಿಗೆ ಕರ್ಕೊಂಡು ಹೋಗ್ತೀನಿ, ನೀನ್ ಉಳ್ಸಕ್ಕಾಗತ್ತಾ ಇವ್ರಿಗೆ ಅಂತಾನೆ. ಒಂದ್ ನಿಮಿಷ ಸ್ವಾಮಿಯವರು ಯೋಚನೆ ಮಾಡ್ತಾರೆ. ಹನುಮಂತಪ್ಪ ಅವ್ರು ಹೇಳ್ತಾರೆ, ರೀ ಹನುಮಂತಪ್ಪ ಅವ್ರ, ಸೀದಾ ನೀವು ದೇವಸ್ಥಾನ ತನ ಹೊಡೀರಿ, ಗಾಡಿ ಓಡಿಸ್ರಿ, ನಾನು ಇಲ್ಲಿ ಹೇಳಲ್ಲ, ದೇವಸ್ಥಾನ ಹತ್ರ ನಾನು ಬರ್ತೀನಿ ಅಂತ. ಹನುಮಂತಪ್ಪ ಅವರು ಆಯ್ತು ಸ್ವಾಮಿ, ಅದು ಒಳ್ಳೇದು ಅಂತ ಹೇಳಿ ಕೈ ಮುಗಿತಾರೆ. ಸ್ವಾಮಿ ಅವ್ರಿಗೆ ಸೀದಾ ಗಾಡಿ ಓಡಿಸ್ತಾರೆ. ದೇವಸ್ಥಾನ ಬಂತು, ಆ ಪ್ರಸಿದ್ಧ ದೇವಸ್ಥಾನ ಹನುಮಂತಂದು ಬಂತು. ದೇವಸ್ಥಾನದಿಂದ ಅಲ್ಲಿ ಕೆಲಸ ಮಾಡುವವರು 8ರಿಂದ 10 ಜನ ಬಂದಿದ್ದಾರೆ. ಬಂದು ಕಾರಿಂದ ರಾಮಕೃಷ್ಣಂಗೂ ಹೊರಗೆ ಎಳಿತಿದ್ದಾರೆ, ಆದ್ರೆ ಅವ್ರ ಕೈಲಿಂದ ಆಗ್ತಾ ಇಲ್ಲ. ಅಷ್ಟು ಗಟ್ಟಿಯಾಗಿ ಒಳಗಿದ್ದಾನೆ, ಹಿಡ್ಕೊಂಡಿದ್ದಾನೆ ಕಾರಿಗೆ. ಬಹಳಷ್ಟು ತೊಂದರೆ ಪಟ್ಟು ಹೊರಗೆ ಎಳ್ಕೊತಾರೆ. ರಾಮಕೃಷ್ಣ ಹೊರಗೆ ಎಳ್ದು ಎತ್ಕೊಂಡು ಹೋಗ್ತಾರೆ, ಕೈ ಕಾಲು ಹಿಡ್ಕೊಂಡು ಎತ್ಕೊಂಡು ಹೋಗಿ ಅಲ್ಲಿ ಒಬ್ರು, ಅಂದ್ರೆ ಈ ಪೂಜೆ ಮಾಡ್ತಾರಲ್ಲ, ದೆವ್ವ ಭೂತ ಎಲ್ಲ ಹೇಳ್ತಾರಲ್ಲ ಅಂತ ಸ್ವಾಮಿಗಳಲ್ಲಿ ಒಬ್ಬರು ಸೀನಿಯರ್
ಪರ್ಸನ್, ಅಂದ್ರೆ ಬಹಳ ವರ್ಷದಿಂದ ಅವ್ರಿಗೆ ಅನುಭವ ಇದೆ ಅಂತವ್ರ ಮುಂದೆ ಹೋಗಿ ಕುಂದ್ರಿಸ್ತಾರೆ. ಕುಂದರ್ಸಿದ ಮೇಲೆ ಮೂರ್ಛೆ ಹೋಗ್ತಾನೆ ರಾಮಕೃಷ್ಣ. ಸುಮಾರು 7 ರಿಂದ 8 ಸಾರಿ ಅವನು ಎದ್ದು ಮೂರ್ಛೆ ಹೋಗ್ತಾನೆ. ಮೂರ್ಛೆ ಹೋದ್ಮೇಲೆ ಸ್ವಾಮಿಯವರು ಒಂದು 2 ರಿಂದ 3 ತಾಸು ಆಗುತ್ತೆ ಅವ್ರಿಗೆ ಎಲ್ಲ ಪೂಜೆ ಮಾಡೋಕೆ. ಇವನು ಮೈಯಲ್ಲಿ ಹಿಡಿದುಕೊಂಡಿದ್ದ ಯಾವ್ಯಾವ ದೆವ್ವ ಇದಾವೆಲ್ಲ ಎಲ್ಲವೂ ಶುದ್ಧೀಕರಣ ಮಾಡ್ತಾರೆ ಅವರೆಲ್ಲ ಒಡಿಸಿ. ಇಷ್ಟೆಲ್ಲ ತೊಂದರೆ ಆದ್ಮೇಲೆ ಅವ್ರು ಹೇಳ್ತಾರೆ, ವರ್ಷಕ್ಕೆ 1 ಸಾರಿ ನೀವು ಈ ದೇವಸ್ಥಾನಕ್ಕೆ ಬಂದು ಹೋಗ್ಬೇಕು, ಹಾಗೆ ನಿಂಗೆ ಮತ್ತೆ ಯಾವತ್ತೂ ಇವು ತೊಂದರೆ ಕೊಡಲ್ಲ ಅಂತ ಹೇಳಿ ಕಳಿಸ್ತಾರೆ. ವೀಕ್ಷಕರೇ, ಇದು ಇವತ್ತಿನ ಕಥೆ. ಇಲ್ಲಿಗೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಕಥೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಕಥೆಯಲ್ಲಿ. ಧನ್ಯವಾದಗಳು.